ಅಧ್ಯಾತ್ಮಗಳನ್ನ ಸಾಮಾನ್ಯ ಜನರಿಗೆ ತಿಳಿಸಲಿಕ್ಕೆ ಅತ್ಯಂತ ಉತ್ತಮ ಮಾಧ್ಯಮ ರಾಮಕೃಷ್ಣ ಪರಮಹಂಸರಾಗ್ಲಿ, ಗೌತಮ ಬುದ್ಧರಾಗ್ಲಿ, ರಮಣ ಮಹರ್ಷಿಗಳಾಗ್ಲಿ, ಸ್ವಾಮಿ ವಿವೇಕಾನಂದರಾಗ್ಲಿ, ಉಪನಿಷತ್ತುಗಳಾಗ್ಲಿ, ಕಥೆಗಳ ಮೂಲಕವೇ, ಪ್ರಸಂಗಗಳ ಮೂಲಕವೇ ಅಧ್ಯಾತ್ಮ ತತ್ವಗಳನ್ನ, ನೈತಿಕ ತತ್ವಗಳನ್ನ ಜನರಿಗೆ ಆಕರ್ಷಕವಾಗಿ ಮುಟ್ಟಿಸಲು ಪ್ರಯತ್ನ ಪಡ್ತೀವಿ. ಉಪನಿಷತ್ತುಗಳಾಗ್ಲಿ ಅಥವಾ ಈ ಸಂತ ಮಹಂತರಾಗಲಿ. ಕಥೆಗಳು ಕೊನೆಯಲ್ಲಿ ಬಾಟಮ್ ಲೈನ್ ಅಂತೀವಿ. ಅಂದ್ರೆ ಅಡಿಯ ಸಾಲು, ಅದು ತಳದ ಸಾಲು, ಕನ್ಕ್ಲೂಷನ್. ಅದು ಆ ಕನ್ಕ್ಲೂಷನ್ ಅರ್ಥ ಮಾಡ್ಕೊಂಡ್ರೆ ನೀವು ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ. ಅಂತಹ ಕಣ್ತೆರೆಸುವಂತಹ ಕಥೆಗಳಿವೆ. ಬಹಳಷ್ಟು ಜನ ಸಂತ ಮಹಂತರು ಅದನ್ನ ಮಾನವತೆಯ ಜೊತೆ ಹಂಚಿಕೊಂಡಿದ್ದಾರೆ. ಈಗ ಈ ದೃಷ್ಟಾಂತ ಕಥೆಗಳಿಗೆ ಒಂದು ಒಂದು ಮುಖ್ಯವಾದ ವಿಷಯವನ್ನ ತಗೊಳ್ಳೋಣ. ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕಥೆಗಳಿರುತ್ತವೆ. ಆ ಕಥೆಗಳ ಕೊನೆಯಲ್ಲಿ ಒಂದೆರಡು ನಿಮಿಷ ನೀವು ಆಲೋಚನೆ ಮಾಡಿ, ಆ ಕಥೆ ಯಾವ ಒಂದು ಸಂದೇಶವನ್ನ ನಿಮಗೆ ತಲುಪಿಸುತ್ತಿದೆ ಅಂತ ಅದರ ಬಗ್ಗೆ ಚಿಂತನೆ ನಡೆಸಿ. ವಿಷಯ ಏನು ಅಂದ್ರೆ, ಪರಮಾತ್ಮನ ಬಗ್ಗೆ ನಮಗಿರುವ ಪರಿಕಲ್ಪನೆಗಳು, ದ ಕಾನ್ಸೆಪ್ಟ್ಸ್ ಆನ್ ಗಾಡ್. ಭಗವಂತನಿಗೂ ಒಂದು ಚೌಕಟ್ಟು ಮಾಡ್ಬಿಟ್ಟಿದೀವಿ ನಾವು, ಒಂದು ಫ್ರೇಮ್ ವರ್ಕ್ ಕ್ರಿಯೇಟ್ ಮಾಡ್ಬಿಟ್ಟಿದೀವಿ. ಆ ಫ್ರೇಮ್ ವರ್ಕ್ ಅಲ್ಲಿ ಭಗವಂತನನ್ನ ನೋಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ನಮ್ಮ ಪರಿಕಲ್ಪನೆಗಳು ಹೇಗಿದೆ, ಅದು ಸರಿನಾ ಅಲ್ವಾ ಅನ್ನೋದನ್ನ ಸ್ವಲ್ಪ ಆಲೋಚನೆ ಮಾಡಿ ನೋಡೋಣಂತೆ. ಮೊದಲನೇದು ಒಂದು ಸಣ್ಣ ಕತೆ. ಅದು ನಿಮಗೆ ಒಂದು ಕಲ್ಪನೆಯನ್ನು ಕೊಡುತ್ತೆ, ಮುಂದೆ ಇಂತಹ ಕಥೆಗಳು ಬರಬಹುದು. ಒಂದು ಕಾಡಿತ್ತು. ಆ ಕಾಡಿನಲ್ಲಿ ಒಂದು ಆನೆ, ಒಂದು ಇಲಿ ಸ್ನೇಹಿತರಾಗ್ಬಿಟ್ಟಿದ್ದು. ಎಲ್ಲಿಯ ಆನೆ ಎಲ್ಲಿಯ ಇಲಿ ಅಂತ ಅನ್ನಿಸ್ಬಹುದು. ಇದು ದೃಷ್ಟಾಂತ. ಆನೆಗೆ ಇಲಿ ಫ್ರೆಂಡ್. ಒಂದ್ ದಿವಸ ಬೇಸಿಗೆ ಕಾಲ, ವಿಪರೀತ ಬಿಸಿಲು, ಜಳ ಬಿಸಿಲು ಹೊಡಿತಾ ಇದೆ. ಮಠ ಮಧ್ಯಾಹ್ನ 12 ಗಂಟೆ. ಆ ಸೆಕೆಯಲ್ಲಿ, ಆ ಬಿಸಿಲಿನಲ್ಲಿ ಆನೆ ಏನ್ ಮಾಡ್ತು, ಮೆಲ್ಲಗೆ ನಡ್ಕೊಂಡು ಹೋಗಿ ಅಲ್ಲೊಂದು ಕೆರೆ ಇತ್ತು. ಕೆರೆಯಲ್ಲಿ ಇಳಿದು ಬಿಡ್ತು. ಸ್ವಲ್ಪ ಮುಂದೆ ಹೋಯ್ತು. ತಣ್ಣಗಿರೋ ನೀರು, ನೆತ್ತಿ ಮೇಲೆ ಸೂರ್ಯ ಸುಡ್ತಾ ಇದ್ರು. ಅದು ನೀರನ್ನ ಸೊಂಡ್ಲಲ್ಲಿ ತಗೊಂಡು ಮೈ ಮೇಲೆ ಹೆಚ್ಕೊಂಡು ತಂಪಾಗಿ ಸುಖವಾಗಿ ತನ್ನ ಲೋಕದಲ್ಲಿ ತಾನಿದೆ. ಈ ಇಲಿ ಅದರ ಫ್ರೆಂಡ್ ಇದೆಯಲ್ಲ, ಓಡ್ ಬಂತು. ತನ್ನ ಬಿಲದಿಂದ ಓಡೋಡಿ ಬಂದು ಕೆರೆ ಮುಂದೆ ನಿಂತ್ಕೊಂಡು ದಡದಲ್ಲಿ ಆನೆಗೆ ಹೇಳ್ತು, ಏ ಆನೆ ಬಾವ್ರಿಗೆ. ಆನೆ ಹೇಳ್ತು, ನಾ ಬರಲ್ಲಪ್ಪ, ನಾನು ಆರಾಮಾಗಿ ಸುಖವಾಗಿದ್ದೀನಿ, ತಣ್ಣಗಿದೆ, ತಂಪಾಗಿದೆ, ನೋಡು ಎಷ್ಟು ಬಿಸಿಲು, ನಮ್ದು ಹೊರಗ್ ಬರ್ಲಿಕ್ಕೆ ಆಗಲ್ಲ. ಇಲ್ಲ, ನೀನ್ ಬರ್ಲೇಬೇಕು. ಆನೆ, ನಾನ್ ಬರಲ್ಲ, ನೀನ್ ಏನ್ ಮಾಡ್ಕೋತೀವ. ಇಲಿ ಬಿಡ್ಲಿಲ್ಲ. ಜಪ್ಪಯ್ಯ ಅಂದ್ರು ಇಲಿ ಬಿಡ್ಲಿಲ್ಲ. ಆಗಲ್ಲ ಮಾರಾಯ, ನೀನ್ ಹೋಗು ಅಂತ ಅಂದ್ರು ಇಲಿ ಕೇಳಲಿಲ್ಲ. ಈಗ ನೀನ್ ಬರ್ಲೇಬೇಕು ಅಂತ ಹಠ ಹಿಡಿತು. ಆನೆಗೆ ಸಾಕಾಗೋಯ್ತು ಅದರ ಹಠ. ಸರಿ, ಮೆಲ್ಲಿಗೆ ನೀರಿಂದ ಎದ್ದು ಒಂದೊಂದೇ ಹೆಜ್ಜೆ ಇಟ್ಕೊಂಡು ಕೆರೆ ದಡದ ಹತ್ರ ಬಂತು.
ಇಲಿ ಬಗ್ಗಿ ನೋಡ್ತು ಇಲಿ ಆನೆನ. ಇದೇನಿದು, ಯಾಕೆ ಕರೆದೆ ನೀನ್ ನನ್ನನ್ನ, ಯಾಕೆ ಹಂಗ್ ಬಗ್ ನೋಡ್ತಿದ್ಯಾ, ನೀನೇನಾದ್ರೂ ನನ್ ಚಡ್ಡಿ ಹಾಕೊಂಡು ಹೋಗ್ಬಿಟ್ಟಿದೀಯ ಕೆರೆಗೆ, ನಾನ್ ಸ್ವಿಮ್ಮಿಂಗ್ ಹೋಗ್ಬೇಕಾಗಿತ್ತು, ನನ್ ಚಡ್ಡಿನೇ ಸಿಗ್ತಾ ಇಲ್ಲ. ಈ ಕತೆ ಯಾಕೆ ಕಣ್ ತೆರೆಸೋ ಕತೆ ಹೇಳಿ? ನಾವು ಭಗವಂತನನ್ನ ಪರಮಾತ್ಮನನ್ನ ಹಿಂಗ್ ಹುಡುಕ್ತಿದೀವಿ. ಇಲ್ಲಿ ಆನೆ ಎಲ್ಲಾದ್ರೂ ಚಡ್ಡಿ ಹಾಕೊಂಡಿದ್ಯಾ ಅಂತ ಹುಡುಕ್ತಿದೆಯಲ್ಲ, ಹಾಗೆ ನಾವು ಆ ದೊಡ್ಡ ಆನೆಗೆ ಇಲಿ ಚಡ್ಡಿ ಹಾಕೊಳಕ್ಕಾದ್ರೂ ಆಗತ್ತಾ? ನಾವು ಹೀಗೆ ಆ ವಿಶಾಲವಾದ, ಅಮೇಯವಾದ, ಅನಂತವಾದ, ಅವರ್ಣನೀಯವಾದ, ಅಚಿಂತ್ಯವಾದ, ಸರ್ವವ್ಯಾಪಿಯಾದ ಆ ಪರಮಾತ್ಮನನ್ನ ನಮ್ಮದೇ ಆದ ಚೌಕಟ್ಟಿನಲ್ಲಿ ಅಳತೆ ಮಾಡಿ ಹಿಡಿಯಲಿಕ್ಕೆ ಪ್ರಯತ್ನ ಪಡ್ತೀವಿ. ಹೇಗೆ ಇಲಿ ಚಡ್ಡಿನ ಆನೆಗೆ ಹಾಕೊಳಕ್ ಆಗಲ್ವೋ, ಹಾಗೆ ನಾವು ತಯಾರು ಮಾಡ್ಕೊಂಡಿರೋ ಚೌಕಟ್ಟಿನಲ್ಲಿ ಭಗವಂತನನ್ನ ಕೂಡ್ಸಕ್ಕೋ ಸಾಧ್ಯ ಇಲ್ಲ. ನಮ್ಮ ಇತಿಮಿತಿಗಳ ಮಧ್ಯೆ ಆ ಭಗವಂತನನ್ನ ಸೇರಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಲ್ಲ, ಅದು ಒಂದು ಹಾಸ್ಯಾಸ್ಪದವಾದ ಸಂಗತಿ ಅಲ್ವಾ ಅಂತ. ಅದಕ್ಕೆ ಆ ಕತೆ ಬರೆದಂತಹ ಆಂಥೋನಿ ಡಿ ಮೆಲೋ ಕೊನೆಯಲ್ಲಿ ಹೇಳ್ತಾನೆ, ಏನ್ ಹೇಳ್ತಾನೆ ಗೊತ್ತಾ? ಇಲಿ ಚಡ್ಡಿನಲ್ಲಿ ಆನೆ ಬೇಕಾದ್ರೂ ತೂರ್ಬೋದೇನೋ, ಆದ್ರೆ ಮನುಷ್ಯನ ಯೋಚನೆಯ ಒಳಗಡೆ ಭಗವಂತ ತೂರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆತ ಹೇಳ್ತಾನೆ. ಯೋಚನೆಯ ಮೂಲಕ ಭಗವಂತನನ್ನ ತಲುಪಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಹೇಳೋದು ಧ್ಯಾನ ಒಂದೇ ಮಾರ್ಗ. ಉನ್ನತ ಪ್ರಜ್ಞೆಯನ್ನ ತಲುಪಬೇಕಂದ್ರೆ ಧ್ಯಾನ ಅಂತ ಅಂದ್ರೆ ನೀವು ಯೋಚನೆಗಳನ್ನ ಏನ್ ಮಾಡ್ಬೇಕು? ಬಿಟ್ಟು ಹಾಕ್ಬೇಕು. ನಿಮ್ಮ ಯೋಚನೆಗಳು, ಭಾವನೆಗಳು, ನಿಮ್ಮ ಫೋಟೋಗಳು, ನಿಮ್ಮ ವಿಗ್ರಹಗಳು, ಇವೆಲ್ಲ ಒಂದು ಚೌಕಟ್ಟು. ಆಕಾರದಿಂದ ನಾವು ಎಲ್ಲಿಗೆ ಹೋಗ್ಬೇಕು? ಆಕಾರದಿಂದ ನಿರಾಕಾರಕ್ಕೆ ಹೋಗ್ಬೇಕು. ನಿರಾಕಾರದಲ್ಲೇನೆ ಅಬ್ಸ್ಟ್ರಾಕ್ಟ್ ಅದು. ನಮ್ ಸಮಸ್ಯೆ ಏನಂದ್ರೆ ವಿ ವಾಂಟ್ ಟು ಮೆಜರ್ ಸಮಥಿಂಗ್ ವಿಚ್ ಇಸ್ ನಾಟ್ ಮೆಜರಬಲ್. ಅಳೆಯಲಿಕ್ಕೆ ಆಗದೇ ಇರೋದನ್ನ ನಾವು ಅಳೆಯಲಿಕ್ಕೆ ಪ್ರಯತ್ನ ಪಡ್ತೀವಿ. ಅದನ್ನೇ ಬುದ್ಧ ಬೇಡ ಅಂದಿತ್ತು, ಅದು ಮಾಡಕ್ ಹೋಗ್ಬೇಡ ಅಂತ. ಇರ್ಲಿ, ಈಗ ಈ ಕತೆ ಯಾಕೆ ಹೇಳಿದೆ ಅಂದ್ರೆ, ಈ ಸಣ್ಣ ಕತೆ ನಿಮಗೆ ಭಗವಂತನ ಬಗ್ಗೆ ನಮ್ಮ ಪರಿಕಲ್ಪನೆಗಳು ಸರಿಯಾ ತಪ್ಪಾ ಅಂತ ನೀವು ಮುಂದೆ ಚಿಂತನೆ ಮಾಡಿ. ನಾನು ಸರಿ ತಪ್ಪು ಅಂತ ಹೇಳಲ್ಲ, ಅದಕ್ಕೆ ಕಾರಣವೂ ಇದೆ, ಆ ಕಾರಣನೂ ಕೊನೆಯಲ್ಲಿ ಹೇಳ್ತೇನೆ. ನಮ್ಮ ಒಂದು ವಿಚಾರಧಾರೆ ಇದೆಯಲ್ಲ, ನಮ್ಮ ಒಂದು ಪರಿಕಲ್ಪನೆ ಇದೆಯಲ್ಲ ಪರಮಾತ್ಮನ ಬಗ್ಗೆ, ಅದು ವಿಶಾಲವಾಗಬೇಕು, ಸಂಕುಚಿತವಾಗಬಾರ್ದು. ಬೆಳೀತಾ ಬೆಳೀತಾ ಅದರಲ್ಲೂ ಥಿಯಾಸಫಿಯ ಸಂಪರ್ಕಕ್ಕೆ ಬಂದ ಮೇಲೆ ಒಂದು ವೈಶಾಲ್ಯತೆ ಭಗವಂತನೆಂಬ ಒಂದು ಮಹಾತತ್ವದ ತತ್ವಕ್ಕೆ ಸಂಬಂಧ ಹಾಗೆ ಬರಬೇಕಾಗುತ್ತೆ. ಇರ್ಲಿ, ಒಂದು ದೊಡ್ಡ ಮರುಭೂಮಿ ಇತ್ತು. ಆ ಮರುಭೂಮಿಯ ಅಂಚಿನಲ್ಲಿ ಒಂದು ಸಣ್ಣ ಹಳ್ಳಿ ಇತ್ತು. ವಿಶಾಲವಾದ ಮರುಭೂಮಿ, ವಿಪರೀತ ಬಿಸಿಲು, ನೀರು ಬಹಳ ಅಪರೂಪ. ಅಲ್ಲೆಲ್ಲೋ ಒಂದು ಸಣ್ಣ ಓಎಸ್ಎಸ್ ಇತ್ತು. ಓಎಸ್ಎಸ್ ಅಂದ್ರೆ ಮರುಭೂಮಿಯಲ್ಲಿರುವಂತಹ ಒಂದು ಸಣ್ಣ ಹಳ್ಳವೋ ಕೊಳ್ಳವೋ ಅಥವಾ. ಆ ಓಎಸ್ಎಸ್ ನ ಸುತ್ತಲೂ ಕೆಲವು ಮನೆಗಳಿತ್ತು, ಒಂದು ಹಳ್ಳಿ. ಆ ಹಳ್ಳಿಯ ಹೊರ ವಲಯದಲ್ಲಿ ಒಂದು ಸಣ್ಣ ಕುಟೀರವಿತ್ತು, ಜೋಂಪಡಿ. ಆ ಜೋಂಪಡಿಯಲ್ಲಿ ಒಬ್ಬ ಸನ್ಯಾಸಿ ವಾಸ ಮಾಡ್ತಾ ಇದ್ದ. ಆತನೊಬ್ಬನೇ. ಅವನಿಗೆ ತಂದೆ ತಾಯಿ ಆಗ್ಲಿ, ಅಣ್ಣ ತಮ್ಮಂದರಾಗ್ಲಿ, ಸಂಸಾರವಾಗ್ಲಿ ಏನೂ ಇಲ್ಲ, ಆಸ್ತಿ ಇಲ್ಲ, ಪಾಸ್ತಿ ಇಲ್ಲ. ಅವನ ಸಣ್ಣ ಕುಟೀರದಲ್ಲಿ ವಾಸ ಮಾಡ್ತಾ ಇದ್ದ. ಊರ್ನವ್ರು ಏನಾದ್ರು ಭಿಕ್ಷೆ ಕೊಟ್ರೆ ಅದನ್ನ ತಿಂದು ಜೀವನ ನಡೆಸ್ತಿದ್ದ. ಆದ್ರೆ ಪ್ರತಿನಿತ್ಯ ಸಾಧನೆ ಮಾಡ್ತಾ ಇದ್ದ, ಜಪ ತಪ ಇದೆಲ್ಲ ಮಾಡ್ತಾ ಇದ್ದ.
ಅವನನ್ನ ಕಂಡ್ರೆ ಊರಿನ ಜನರಿಗೆ ಬಹಳ ಗೌರವ. ಈತ ನಿಜವಾಗ್ಲೂ ಒಬ್ಬ ದೊಡ್ಡ ಸಾಧಕ ಅಂತ ಅನ್ಕೊಂಡು ಗೌರವದಿಂದ ನೋಡ್ತಿದ್ರು ಅವನನ್ನ. ಸಾಮಾನ್ಯವಾಗಿ ಇಂತಹ ಸನ್ಯಾಸಿಗಳು ಏನ್ ಮಾಡ್ತಿದ್ರು, ಪರಮಾತ್ಮನನ್ನ ಹುಡುಕಿಕೊಂಡು ಎಲ್ಲೋ ಮರುಭೂಮಿಯ ಆಳಕ್ಕೆ ಹೊರಟೋಗ್ತಿದ್ರು. ಮರುಭೂಮಿಯ ಆಳ ಅಂದ್ರೆ ಆಂತರ್ಯಕ್ಕೆ ಹೋಗ್ಬಿಟ್ರೆ ಅಲ್ಲಿ ನಿಮ್ಮ ಜೀವನ ಪರಿಪೂರ್ಣವಾಗಿ ಅನಿಶ್ಚಿತ, ಒಬ್ಬಂಟಿ ಆಗ್ಬಿಡ್ತೀರಿ, ನೀವು ನಿರಾಶ್ರಿತರು, ನೀರು ಸಿಕ್ಕುತ್ತೋ ಇಲ್ವೋ ಗೊತ್ತಿಲ್ಲ, ವಿಪರೀತ ಬಿಸಿಲು, ಆಹಾರವೂ ಇಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಮರಳುಗಾಡಿನ ಆಂತರ್ಯಕ್ಕೆ ಹೋದ ವ್ಯಕ್ತಿಗಳು ಹಿಂತಿರುಗಿ ಬರ್ತಾನೆ ಇರಲಿಲ್ಲ, ಮರಣ ಹೊಂದ್ಬಿಟ್ಟಿರ್ತಿದ್ರು. ಅಂತ ಮರಳುಗಾಡಿನ ಆಂತರ್ಯಕ್ಕೆ ಕೆಲವರು ಹೋಗ್ತಾ ಇದ್ರು. ಈ ಸನ್ಯಾಸಿನೂ ಒಂದ್ ದಿವಸ ಏನ್ ಮಾಡ್ದ, ಹೆಚ್ಚಿಗೆ ಮಾತನಾಡ್ತಿರ್ಲಿಲ್ಲ ಅವನು ಯಾರ ಹತ್ರಲ್ಲೂ, ತಾನಾಯ್ತು ತನ್ನ ನೇಮ ನಿಷ್ಠೆ ಏನೋ ಅಷ್ಟೆ. ಒಂದ್ ದಿವ್ಸ ಅವನು ಇದ್ದಕ್ಕಿದ್ದಂಗೆ ಕಣ್ಮರೆಯಾಗ್ಬಿಟ್ಟ. ಎಷ್ಟೋ ದಿನಗಳು ಕಳೆದೋಯ್ತು. ಜನ ಅಲ್ಲಿ ಇಲ್ಲಿ ಸ್ವಲ್ಪ ಹುಡುಕ್ ನೋಡಿದ್ರು, ಎಲ್ಲೂ ಏನು ಕಾಣ್ಲಿಲ್ಲ ಇವನು. ಅವ್ರಿಗನ್ನಿಸ್ತು ಇವನು ಮೊದಲೇ ಸಾಧಕ, ಸಾಧನೆಯಲ್ಲೇ ಬಹಳ ವರ್ಷಗಳಿಂದ ತೊಡಗಿಕೊಂಡಿದ್ದಾನೆ. ಇವನು ಪರಮಾತ್ಮನನ್ನು ಹುಡುಕುತ್ತಾ ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಸಾಧನಾ ಪಥದಲ್ಲಿ ಏನ್ ಮಾಡಿರ್ಬೋದು, ಎಲ್ಲವನ್ನೂ ತೊರೆದು ಮರಳುಗಾಡಿನ ಒಳಕ್ಕೆ ಹೋಗ್ಬಿಟ್ಟಿರ್ಬೋದು ಅಂತ ಹಲವು ದಿವಸ ಹುಡುಕಿ ಅವನು ಸಿಕ್ಕದೆ ಇದ್ದಾಗ ಸುಮ್ಮನಾಗ್ಬಿಟ್ಟು. ಹಲವು ವರ್ಷಗಳೇ ನಡೀತು, ಜರುಗೋಯ್ತು ಹಲವು ವರ್ಷಗಳು. ಇದ್ದಕ್ಕಿದ್ದಾಗ ಒಂದ್ ದಿವಸ ಈ ಸನ್ಯಾಸ ಹಿಂತಿರುಗಿ ವಾಪಸ್ ಬಂದ್ಬಿಟ್ಟಿದ್ದಾನೆ. ವಾಪಸ್ ಬಂದು ಅವನು ಕುಟೀರವನ್ನ ಸೇರ್ಕೊಂಡ್ಬಿಟ್ಟಿದ್ದಾನೆ. ಉದ್ದವಾದ ಗಡ್ಡ ಬಂದ್ಬಿಟ್ಟಿದೆ, ನೀಳವಾದ ಜಟೆ ಬೆಳೆದು ಬಿಟ್ಟಿದೆ. ಅವನ ಮುಖದಲ್ಲಿ ಅಪಾರವಾದ ತೇಜಸ್ಸು, ಯಾವುದೋ ಒಂದು ದಿವ್ಯ ಹೊಳಪು, ವರ್ಚಸ್ಸು, ಅದೊಂದು ಕಳೆ. ಯಾರೋ ಕೆಲವರು ಆಕಸ್ಮಿಕವಾಗಿ ಆ ಕುಟೀರದ ಬಳಿ ನಡೆದು ಹೋಗ್ತಾರೆ, ನೋಡ್ತಾರೆ ಸನ್ಯಾಸಿ ಕುಳಿತುಕೊಂಡಿದ್ದಾನೆ, ಪದ್ಮಾಸನ ಹಾಕೊಂಡು ಧ್ಯಾನ ಮಾಡ್ತಾ ಇದ್ದಾರೆ. ಅವನ ಹತ್ರ ಹೋಗಿ ನೋಡ್ತಾರೆ, ದಿವ್ಯವಾದಂತಹ ವರ್ಚಸ್ಸು, ಕಾಂತಿ, ಸುತ್ತಲೂ ಪ್ರಭಾವಳಿ. ಇವನು ಖಂಡಿತವಾಗ್ಲೂ ಭಗವಂತನ ದರ್ಶನವನ್ನ ಮಾಡಿದ್ದಾನೆ. ಅದಕ್ಕೆ ಇವನ ಶರೀರ ಅಷ್ಟು ತೇಜಸ್ಸಿನಿಂದ ಕೂಡಿದೆ, ಅದರಲ್ಲೂ ಮುಖದ ಕಾಂತಿ ದಿವ್ಯ ಕಾಂತಿಯಾಗಿ ಕಾಣ್ತಾ ಇದೆ ಅಂತ ತಕ್ಷಣ ಏನ್ ಮಾಡಿದ್ರು ಅವರು, ಅವನ್ ಧ್ಯಾನ ಮಾಡ್ತಿದ್ದ, ಅವನಿಗೆ ನಮಸ್ಕಾರ ಮಾಡಿ ಏನು ಮಾತನಾಡ್ಲಿಲ್ಲ, ಓಡೋಗ್ಬಿಟ್ರು ಹಳ್ಳಿ ಒಳಗೆ. ಹೋದವ್ರೆ ಸನ್ಯಾಸಿ ವಾಪಸ್ ಬಂದ್ಬಿಟ್ಟಿದ್ದಾನೆ, ದಿವ್ಯ ಕಾಂತಿ, ದಿವ್ಯ ವರ್ಚಸ್ಸು, ಖಂಡಿತವಾಗಿ ಇವನು ಭಗವಂತನನ್ನ ಸಾಕ್ಷಾತ್ಕಾರ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾನೆ, ಅವನಿಗೆ ಭಗವಂತನ ದರ್ಶನ ಆಗ್ಬಿಟ್ಟಿದೆ. ಬನ್ನಿ 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 ಎಲ್ಲ ಹೋಗೋಣ ಅಂತ ಹಳ್ಳಿಯ ದೊಡ್ಡ ಗುಂಪು ಓಡೋಡಿ ಬಂತು ಇವನು ಮನೆ ಹತ್ರ. ಪಾಪ ಇವನು ಧ್ಯಾನ ಮಾಡ್ತಾ ಇದ್ದಾನೆ, ಇವರು ಜೋರಾಗಿ ಕೂಕ್ಕೊಂಡು ಓಡಿ ಬಂದ್ರು. ಓಡಿ ಬಂದವ್ರೆ ಆ ಸದ್ದು ಗದ್ದಲಕ್ಕೆ ಆ ಸನ್ಯಾಸಿ ಎದ್ದುಕೊಳ್ತಾ. ಎಲ್ಲರೂ ಅವನ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡವ್ರೆ, ಕೆಳಗೆ ಬಿದ್ದು ಅವನನ್ನ ಕೇಳ್ಕೊತಾ ಇದ್ದಾರೆ, ಭಗವಂತ ಹೇಗಿದ್ದಾನೆ, ಭಗವಂತ ಎಲ್ಲಿದ್ದಾನೆ, ಪರಮಾತ್ಮ ಹೇಗಿದ್ದಾನೆ, ಅವನ ಸ್ವರೂಪವೇನು ಅಂತ. ಪ್ರತಿಯೊಬ್ರು ಅವನ್ನ ಹಿಡ್ಕೊಂಡು, ಕೈ ಹಿಡಿಯೋನೊಬ್ಬ, ಕಾಲು ಹಿಡಿಯೋನೊಬ್ಬ, ಬೆನ್ನು ಹಿಡಿಯೋನೊಬ್ಬ, ಮುಖದ ಮುಂದೆ ನಿಂತ್ಕೊಳ್ಳೋನೊಬ್ಬ, ನನಗೆ ಭಗವಂತ ಹೇಗಿದ್ದಾನೆ ಹೇಳು, ಪರಮಾತ್ಮ ಹೇಗಿದ್ದಾನೆ ಹೇಳು, ಅವನ ಸ್ವರೂಪ ಏನು ಅಂತ. ಸನ್ಯಾಸಿಗೆ ಸಾಕಾಗೋಯ್ತು, ನಾ ಯಾಕಾದ್ರೂ ಈ ಹಳ್ಳಿಗೆ ವಾಪಸ್ ಬಂದು ಅಂತ ಅವನು ಹೇಳ್ದ, ಒಂದ್ ನಿಮಿಷ ನನ್ನ ದಯವಿಟ್ಟು ಬಿಡಿ, ನಾನು ನೀವು ಸಾಯಂಕಾಲ ಹಿಂತಿರುಗಿ ಬನ್ನಿ, ನಾನು ನಿಮ್ಗೆ ಭಗವಂತ ಹೇಗಿದ್ದಾನೆ
ಹೇಳ್ತೀನಿ ಅಂತಂದ. ಸಾಯಂಕಾಲ ಆಯ್ತು. ಅವ್ರು ಹೇಳಿದ ಟೈಮ್ಗಿಂತ 1/4 ಗಂಟೆ ಮೊದಲನೇ ಜನ ಬಂದು ತುಂಬ ಹೋದ್ರು. ಮತ್ತೆ ಅದೇ ಕೂಗಾಟ, ಬೇಳಾಟ, ಕಿರ್ಚಾಟ, ಗದ್ದಲ ತುಂಬ ಹೋಯ್ತು. ಹೊರಗೆ ಬಂದವನೇ ಏನ್ ಮಾಡ್ದ, ಸನ್ಯಾಸಿಗೆ ಸಾಕಾಗಿತ್ತು, ಇವ್ರಿಗೆ ಬಿಡಿಸ್ಕೊಂಡ್ರೆ ಸಾಕು. ಭಗವಂತನ ದರ್ಶನವನ್ನೇನೋ ಅವ್ನು ಮಾಡಿ ಬಂದಿದ್ದಾನೆ, ಆದ್ರೆ ಅದನ್ನು ವಿವರಿಸೋ ಅದು ಹೇಗಿದ್ದಾನೆ ಭಗವಂತ ಅಂತಂದ್ರೆ ಅವನೇನಂತ ಹೇಳ್ತಾನ, ಅವನು ಇವ್ರಿಗೆ ತಪ್ಪಿಸ್ಕೋಬೇಕು ಅನ್ಕೊಂಡ. ಅವನೇನ್ ಮಾಡ್ದ, ನಾನ್ ನಿಮ್ಗೊಂದು ಸೂತ್ರ ಕೊಡ್ತೀನಿ, ಒಂದು ಫಾರ್ಮುಲಾ. ಅದೇ ಅಲ್ವಾ ನಮ್ಗೆಲ್ಲ ಬೇಕಾಗಿರೋದು. ಐನ್ಸ್ಟೈನ್ ಬೇಡ, ಐನ್ಸ್ಟೈನ್ದು ಫಾರ್ಮುಲಾ ಸಾಕು. E = mc². ಸುಖ, ಸಂತೋಷ, ಅದನ್ನೆಲ್ಲ ಇಟ್ಕೋತೀನಿ, ಬರ್ಕೋತೀನಿ. ಇವನೇನ್ ಮಾಡದ, ಸೂತ್ರ ಕೊಟ್ಬಿಟ್ಟ. ಏನ್ ಸೂತ್ರ? ಅವನಿಗೆ ಏನಂತ ಹೇಳ್ತಾನೆ, ಭಗವಂತನ ಆ ಒಂದು ಅನುಭವವನ್ನ, ಸಾಕ್ಷಾತ್ಕಾರವನ್ನ ಮಾತುಗಳಲ್ಲಿ, ಯೋಚನೆಗಳಲ್ಲಿ, ಭಾವನೆಗಳಲ್ಲಿ ಹಿಡಿದಿಡ್ಲಿಕ್ಕೆ ಸಾಧ್ಯ ಇದೆಯಾ? ಅವನಿಗೂ ಸಾಕಾಯ್ತು, ಎಷ್ಟು ಹೇಳಿದ್ರು ಕೇಳ್ಕೊತಿಲ್ಲ. ಕೊನೆಗೆ ಅವನು ಹೇಳ್ದ, ಗಾಡ್ ಈಸ್ ಇನ್ಕರೆಕ್ಟ್, ಇನ್ಆಕ್ಯುರೇಟ್ ಅಂಡ್ ಇನ್ಕನ್ಸಿಸ್ಟೆಂಟ್. ಅಂದ್ರೆ ಅರ್ಥ, ಭಗವಂತ ಇನ್ಕರೆಕ್ಟ್, ಸರಿ ಇಲ್ಲ, ಇನ್ಕರೆಕ್ಟ್, ಇನ್ಆಕ್ಯುರೇಟ್, ಕರಾರುವಕ್ಕಾಗಿಲ್ಲ ಅವನು ಭಗವಂತ. ಇನ್ಕನ್ಸಿಸ್ಟೆಂಟ್, ಅವನು ಅನಿಶ್ಚಿತತೆಯಿಂದ ಕೂಡಿದ್ದಾನೆ. ಈ ಫಾರ್ಮುಲಾ ಕೊಟ್ಟ. ಏನ್ ಹೇಳಿ ಫಾರ್ಮುಲಾ? ಗಾಡ್ ಈಸ್ ಇನ್ಕರೆಕ್ಟ್, ಇನ್ಆಕ್ಯುರೇಟ್ ಅಂಡ್ ಇನ್ಕನ್ಸಿಸ್ಟೆಂಟ್. ಅವನು ಹಂಗೆ ಹೇಳ್ತಾ ಇದ್ದಂಗೆನೆ ಅಷ್ಟೇ ಸಾಕು, ಒಂದು ಜೀವಿನೂ ಅಲ್ಲಿಲ್ಲ, ಎಲ್ಲ ಓಡ್ಬಿಟ್ರು ಮನೆಗೆ. ಹೋಗಿ ಮನೆಗೆ ಕ್ಲೀನ್ ಆಗಿ ಗಾಡ್ ಈಸ್ ಇನ್ಕರೆಕ್ಟ್, ಇನ್ಆಕ್ಯುರೇಟ್, ಇನ್ಕನ್ಸಿಸ್ಟೆಂಟ್ ಅಂತ ಬೋಲ್ಡ್ ಲೆಟರ್ಸ್ ಅಲ್ಲಿ, ಚೆನ್ನಾಗಿರೋ ಬ್ಯೂಟಿಫುಲ್ ಪೇಪರ್ ಅಲ್ಲಿ, ಕ್ಯಾಲಿಗ್ರಾಫಿಕ್ ಹ್ಯಾಂಡ್ ರೈಟಿಂಗ್ ನಲ್ಲಿ ಬರೆದು ಬಿಟ್ಟು ಅದನ್ನ ತಗೊಂಡು ಹೋಗಿ ಫೋಟೋ ಫ್ರೇಮ್ ವರ್ಕ್ ಅವನ್ಗೆ ಎಲ್ಲ ಅವನ ಹತ್ರ ದುಂಬಾಲ್ ಬಿದ್ರು, ನನಗೆ ಬೇಗ ಇದಕ್ಕೆ ಫೋಟೋ ಹಾಕೊಡು, ಬೇಗ ಫೋಟೋ ಹಾಕೊಡು. ಎಲ್ರು ಫೋಟೋ ಹಾಕೊಡು ಅಂತ ಹೋಗ್ಬಿಟ್ಟಿದ್ದಾರೆ. ಅವನು ಪಾಪ ಎಲ್ರಿಗೂ ಅವನಿಗೇನಾಗ್ಬೇಕು, ಅವನಿಗೆ ಒಳ್ಳೆ ಬಿಸಿನೆಸ್, ಎಲ್ರಿಗೂ ಫೋಟೋ ಹಾಕೊಟ್ಟ. ಒಬ್ಬರಿಗೆ ಗೋಲ್ಡ್ ಫ್ರೇಮು, ಒಬ್ಬರಿಗೆ ಸಿಲ್ವರ್ ಫ್ರೇಮು, ಒಬ್ಬರಿಗೆ ಬ್ರಾನ್ಸು, ಒಬ್ಬರಿಗೆ ಬ್ರಾಸು, ಎಲ್ಲ ಫೋಟೋ ಫ್ರೇಮ್ಗಳು ಹಾಕಿಸ್ಕೊಂಡವರು ಭಕ್ತಿಯಿಂದ ಅದನ್ನ ಎತ್ಕೊಂಡು ಬಂದು ಅವ್ರ ಮನೆ ಹಾಲ್ ನಲ್ಲಿ ಮೇನ್ ಜಾಗದಲ್ಲಿ ತೂಗು ಹಾಕ್ಬಿಟ್ಟು, ಆ ಫೋಟೋ ಇರೋರೆಲ್ಲ ನನಗೆ ಭಗವಂತ ಸಿಕ್ಬಿಟ್ಟ. ಯಾಕೆಂದ್ರೆ ಗಾಡ್ ಈಸ್ ಇನ್ಕರೆಕ್ಟ್, ಗಾಡ್ ಈಸ್ ಇನ್ಆಕ್ಯುರೇಟ್, ಗಾಡ್ ಈಸ್ ಇನ್ಕನ್ಸಿಸ್ಟೆಂಟ್. ನನಗ್ ಬೇಕಾಗಿರೋದೇನು? ಸೂತ್ರ ಬೇಕು. ಸೂತ್ರ ಸಿಕ್ತು, ನಾನು ಆರಾಮ ಕುರ್ಚಿಲಿ ಕೂತ್ಕೊಳ್ತೀನಿ, ಫೋಟೋ ನೋಡ್ತೀನಿ, ಬೇಕಾದಾಗ ಗಂಧದ ಕಡ್ಡಿ ಹಚ್ತೀನಿ, ಒಂದಿಷ್ಟು ಮಂಗಳಾರತಿ ಮಾಡ್ತೀನಿ, ದಿನ ಬೆಳಿಗ್ಗೆ ರಾತ್ರಿ ನನ್ನ ಮಕ್ಕಳಿಗೂ ಅದ್ ಮಾಡ್ಲಿಕ್ಕೆ ಹೇಳ್ತೀನಿ. ನನಗ್ ಭಗವಂತ ಸಿಕ್ಕೇ ಬಿಟ್ಟ, ಮುಗಿದೋಯ್ತು. ಇದೇ ಅಲ್ವಾ ನಾವು ಮಾಡೋದು, ನಮಗ್ ಭಗವಂತ ಬೇಡ, ಭಗವಂತನ ಬಗ್ಗೆ ಒಂದು ಸೂತ್ರ ಬೇಕು, ಒಂದು ಪರಿಕಲ್ಪನೆ, ಒಂದು ಫ್ರೇಮ್ ವರ್ಕ್ ಬೇಕು. ಅದಕ್ಕೆ ಫ್ರೇಮ್ ಹಾಕ್ತೀವಿ, ಫೋಟೋ ಹಾಕ್ತೀವಿ, ಅದಕ್ಕೆ ಗಂಧದ ಕಡ್ಡಿ ಹಚ್ತೀವಿ, ಅದಕ್ಕೆ ಪೂಜೆ ಮಾಡ್ತೀವಿ. ಆ ವಿಶಾಲವಾದ ಒಂದು ತತ್ವವನ್ನ ನಾನು ನನ್ನ ಚೌಕಟ್ಟಿನ ಒಳಗಡೆ ಇಳಿಸ್ಬಿಡ್ತೀನಿ. ಆ ಚೌಕಟ್ಟಿನ ಒಳಗಡೆ ಭಗವಂತ ಇಳಿಲಿಕ್ಕೆ ಸಾಧ್ಯವಿದೆಯಾ? ಇಲ್ಲ ನಾನು ನನ್ನ ಪ್ರಜ್ಞೆಯನ್ನ ವಿಸ್ತಾರ ಮಾಡಿಕೊಂಡು ಆ ಭಗವಂತನನ್ನ ಅನುಭವಿಸಬೇಕಾ ಅನ್ನೋ ಯೋಚನೆನೇ ಇಲ್ಲ. ಇದಿಷ್ಟೇ ಅಲ್ಲ, ಅವ್ರೇನ್ ಮಾಡಿದ್ರು, ಪ್ರತಿಯೊಬ್ಬರು ನನ್ ಮನೆಯಲ್ಲಿ ದೇವ್ರಿದ್ದಾನೆ, ದೇವ್ರು ಇನ್ಕರೆಕ್ಟ್, ಹಿ ಈಸ್ ಇನ್ಕರೆಕ್ಟ್, ಹಿ ಈಸ್ ಇನ್ಆಕ್ಯುರೇಟ್, ಹಿ ಈಸ್ ಇನ್ಕನ್ಸಿಸ್ಟೆಂಟ್. ಅವ್ರು ಅಂದ್ಕೊಂಡಿದ್ ಮಾತ್ರ ಅಲ್ಲ, ಆ ಫೋಟೋ ಫ್ರೇಮ್ ನ ಕೈನಲ್ಲಿ ಹಿಡ್ಕೊಂಡು ಸುತ್ತಮುತ್ತಲು ಇರೋ ಹಳ್ಳಿಗಳಿಗೆ ಹೋಗಿ ಅವ್ರಿಗೆಲ್ಲ ಬೋಧನೆ ಸ್ಟಾರ್ಟ್ ಮಾಡಿದ್ರು. ಏನಂತ ಬೋಧನೆ? ನಮಗೆ ಗಾಡ್ ಸಿಕ್ಬಿಟ್ಟಿದ್ದಾನೆ. ಹೇಗಿದ್ದಾನೆ ಗಾಡು?
ಈಸ್ ಇನ್ಕರೆಕ್ಟ್, ಈಸ್ ಇನ್ಆಕ್ಯುರೇಟ್, ಈಸ್ ಇನ್ಕನ್ಸಿಸ್ಟೆಂಟ್. ಖುಷಿನೋ ಖುಷಿ ಬೋಧನೆ ಮಾಡೋದ್ರಲ್ಲಿ ಕೆಲವರು ಒಪ್ಕೊಂಡ್ರು ಆ ಹಳ್ಳಿಗಳಲ್ಲಿ, ಕೆಲವರು ಅದನ್ನ ಒಪ್ಕೊಳ್ಳಿಲ್ಲ. ಒಪ್ಕೊಳ್ಳದೆ ಇರೋರ್ನ ಏನ್ ಮಾಡಿದ್ರು? ಒಪ್ಕೊಳ್ಳದೆ ಇರೋರ್ನ ಇವರು ಹಿಂಸೆ ಕೊಡ್ಲಿಕ್ಕೆ ಶುರು ಮಾಡಿದ್ರು, ಕೊಲೆ ಮಾಡ್ಲಿಕ್ಕೆ ಶುರು ಮಾಡಿದ್ರು, ಹಿಂಸೆ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಇದೆಲ್ಲ ನೋಡ್ತಾ ಇದ್ದ ಸನ್ಯಾಸಿಗೆ ನನ್ಗೆ ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ, ನಾನು ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಈ ಮೌಢ್ಯದಿಂದ ಕೂಡಿರೋ ಜನರಿಗೆ ನಾನೊಂದು ಫಾರ್ಮುಲಾ ಕೊಟ್ಟೆ, ಅದೇ ನಾನು ಮಾಡಿದ ದೊಡ್ಡ ತಪ್ಪು ಅಂತ ಅವನು ಬಹಳ ದುಃಖಪಟ್ಟ. ಅದಕ್ಕೆ ಜಿಡ್ಡು ಕೃಷ್ಣಮೂರ್ತಿಗಳು he never gave a formula, he never gave a path. He said truth is a pathless land. ನೀನ್ ಹುಡುಕೋ, ನೀನ್ ಹುಡುಕೋ, ನಿನಗೊಂದು ದಾರಿ ನನಗೊಂದು ದಾರಿ. ಫಸ್ಟ್ ಆಫ್ ಆಲ್ ಅವರು ಅದನ್ನು ಹೇಳಕ್ ಹೋಗ್ಲಿಲ್ಲ, ಟ್ರೂತ್ ಇಸ್ ಅ ಪಾತ್ಲೆಸ್ ಲ್ಯಾಂಡ್, ನೀನು ಅದನ್ನು ಸೇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅವ್ರ ಆ ತರ ಹೇಳಿರ್ಬೋದು ಅಂದ್ರೆ, ಮೌಢ್ಯತೆಯಿಂದ ಕೂಡಿರುವಂತಹ ಈ ಮನಸ್ಸು, ಮೂರ್ಖ ಮನಸ್ಸು, ಮುಟ್ಟಾಳ ಮನಸ್ಸು ಆ ಭಗವಂತನನ್ನ ಸಹ ತನ್ನ ಮಟ್ಟಕ್ಕೆ ಇಳಿಸಿದ. ಇದಾಗಬಾರ್ದು, ಇದಾಗಬಾರ್ದು. ಅಂದ್ರೆ ಇದರಲ್ಲೊಂದು ಉತ್ತಮ ಸಂದೇಶವಿದೆ, ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಫೋಟೋ ಇಟ್ಟು ಪೂಜೆ ಮಾಡೋದು, ನೀವು ವಿಗ್ರಹದ ಮುಂದೆ ನಿಂತು ಕೈ ಮುಗಿಯೋದು ತಪ್ಪು ಅಂತ ನಾನು ಹೇಳ್ತಿಲ್ಲ, ಖಂಡಿತ ಹೇಳ್ತಿಲ್ಲ. ಅದು ಯಾಕೆ ಅಂತಲೋ ಆಮೇಲೆ ಹೇಳ್ತೀನಿ. ಆದ್ರೆ ಭಗವಂತನನ್ನ ನಾವು ಕೆಳಗೆ ತಗೊಂಡು ಬರ್ತೀವಲ್ಲ, ಕೆಳಗೆ ತಗೊಂಡು ಬರೋದು ಅಂದ್ರೆ ಅಬ್ಸ್ಟ್ರಾಕ್ಟ್ ಕಾನ್ಸೆಪ್ಟ್ ನ ನಾನೇನ್ ಮಾಡ್ತೇನೆ, ಆಮೂರ್ಥ ತತ್ವವನ್ನ ಏನ್ ಮಾಡ್ತೇನೆ, ನಮ್ಮ ಮಟ್ಟಕ್ಕೆ ಎಟಕಿಸ್ಕೊಳ್ಳಿಕ್ಕೆ ಮೂರ್ತ ಸ್ವರೂಪಕ್ಕೆ ತಂದು ಕುತ್ಕೊಂಡ್ಬಿಡ್ತೇನೆ. ಅದು ಒಂದು ಹಂತದಲ್ಲಿ ಸರಿನಾ ತಪ್ಪ ಅನ್ನೋದನ್ನ ನಾವು ಆಲೋಚನೆ ಮಾಡಬೇಕು. ಇರ್ಲಿ, ಇನ್ನೊಂದು ಕತೆ ಹೇಳಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಕಥೆಯನ್ನು ಮುಕ್ತಾಯ ಮಾಡ್ತೇನೆ. ಜಗದೀಶ್ ಮೇಸ್ಟ್ರು ಕಂಟಿನ್ಯೂ. ಒಂದು ಆಶ್ರಮವಿತ್ತು. ಆಶ್ರಮದಲ್ಲಿ ಒಬ್ಬ ಗುರುಗಳಿದ್ರು. ಗುರುಗಳ ಬಳಿ ಹಲವಾರು ಶಿಷ್ಯರು ಗುರುಗಳಿಂದ ತರಬೇತಿ ತೆಗೆದುಕೊಳ್ತಾ ಇದ್ದರು. ಅದೊಂದು ಗುರುಕುಲ ಅಂತ ಹೇಳ್ತಾರೆ. ಒಂದು ದಿವಸ ಸಾಯಂಕಾಲ ಸೂರ್ಯಾಸ್ತದ ಸಮಯ, ಸೂರ್ಯ ಪಶ್ಚಿಮ ದಿಕ್ಕಿನಲ್ಲಿ ಮುಳುಗುತ್ತಾ ಇದ್ದಾನೆ. ಗುರುಗಳು ಕುಟೀರದಿಂದ ಹೊರಗಡೆ ಒಂದು ದೊಡ್ಡ ಮರ ಇತ್ತು, ಹೆಮ್ಮರ. ಆ ಮರದ ಕೆಳಗಡೆ ಕುಳಿತುಕೊಂಡಿದ್ದಾರೆ. ಸ್ವಲ್ಪ ಎತ್ತರದ ಒಂದು ಜಗುಲಿ ಮಾಡ್ಕೊಂಡು ಆ ಜಗುಲಿ ಮೇಲೆ ಕೂತಿದ್ದಾರೆ. ಶಿಷ್ಯರೆಲ್ಲ ಅವ್ರ ಮುಂದೆ ಕುಳಿತುಕೊಂಡಿದ್ದಾರೆ. ಆ ಸಾಯಂಕಾಲದ ಹೊತ್ತಿನಲ್ಲಿ ಗುರುಗಳು ಕಣ್ಮುಚ್ಚಿ ಧ್ಯಾನ ಮಾಡ್ತಾ ಇದ್ದಾರೆ, ಶಿಷ್ಯರು ಕಣ್ಮುಚ್ಚಿ ಧ್ಯಾನ ಮಾಡ್ತಾ ಇದ್ದಾರೆ. ಒಬ್ಬ ಸನ್ಯಾಸಿ ಎಲ್ಲೋ ದೂರದಿಂದ ದಡ 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 ಓಡಿ ಬಂದ. ಅವನು ಎಷ್ಟು ದೂರದಿಂದ ಓಡಿ ಬಂದಿದಾನೋ ಗೊತ್ತಿಲ್ಲ, ಒಟ್ಟಲ್ಲಿ ಎದುಸಿರು ಬಿಡ್ತಾ ಓಡಿ ಬಂದ. ಓಡಿ ಬಂದು ಈ ಗುರುಗಳ ಮುಂದೆ ನಿಂತ್ಕೊಂಡು ಕೈ ಮುಗಿದ. ಅವನಿಗೆ ಏನೋ ಆತುರದಲ್ಲಿದ್ದಾನ, ಏನೋ ಅವನಿಗೆ ಆತುರ ಇದೆ, ಏನೋ ಬೇಕು ಅವನಿಗೆ, ಆತುರದಲ್ಲಿ ಅರ್ಜೆಂಟ್ ಬೇಕು ಅವನು. ಗುರುಗಳು ಕಣ್ಮುಚ್ಕೊಂಡು ಧ್ಯಾನ ಮಾಡ್ತಿದ್ರು. ಅವನಿಗೆ ಗುರುಗಳು ಕಣ್ ತೆಗಿಲಿ ಆಮೇಲೆ ನಾನು ಮಾತನಾಡೋಣ ಗುರುಗಳ ಹತ್ರ. ಅಷ್ಟು ಸಹನೆ ತಾಳ್ಮೆ ಇಲ್ಲ, ಅಷ್ಟು ತಾಳ್ಮೆನೂ ಇಲ್ಲ. ಗುರುಗಳ ಮುಂದೆ ಕೈ ಮುಗಿದು ನಿಂತ್ಕೊಂಡು ಹೇಳ್ದ, ಗುರುಗಳೇ, ನಾನು ಪರಮಾತ್ಮನನ್ನ ಹುಡುಕ್ತಾ ಹಲವಾರು ಗಿರಿಗಹ್ವರಗಳನ್ನ, ಹುಲ್ಲುಗಾವಲುಗಳನ್ನ, ದೇವಾಲಯಗಳನ್ನ, ಇಗರ್ಜಿಗಳನ್ನ, ಮಸೀದಿಗಳನ್ನ, ಬೆಟ್ಟ ಗುಡ್ಡಗಳನ್ನ, ನದಿಗಳನ್ನ, ಹೊಳೆಗಳನ್ನ, ಮರುಗಾಡುಗಳನ್ನ, ಮರಳು ಭೂಮಿಗಳನ್ನ ಎಲ್ಲ ಸುತ್ತಿ 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 ಬಂದಿದ್ದೀನಿ.
ಅಂದ. ತಕ್ಷಣ ಗುರುಗಳು ಕೇಳಿದ್ರು, ಕೇಳಿಸ್ಕೊಂಡಿದ್ರು ಅವರನ್ನು. ಸಿಕ್ನ ಪರಮಾತ್ಮ ಇನ್ನೇನ್ ಹೇಳ್ದ? ಪರಮಾತ್ಮನನ್ನು ಹುಡ್ಕೊಂಡು ಎಲ್ಲ ಹುಡುಕಿದಾನೆ ಇವನು. ಗುಡ್ಡಗಾಡುಗಳಲ್ಲಿ ಹುಡುಕಿದ್ದಾನೆ, ನದಿಗಳಲ್ಲಿ ಹುಡುಕಿದ್ದಾನೆ, ಸಮುದ್ರದ ದಡದ ಬಳಿ ಹುಡುಕಿದ್ದಾನೆ, ಬೆಟ್ಟಗುಡ್ಡಗಳಲ್ಲಿ ಹುಡುಕಿದ್ದಾನೆ, ಹುಲ್ಲುಗಾವಲುಗಳಲ್ಲಿ ಹುಡುಕಿದ್ದಾನೆ, ಕಾಡು ನೀರುಗಳಲ್ಲಿ ಅಲೆದಿದ್ದಾನೆ. ಸಿಕ್ಕನ್ನ ಅಂತ ಕೇಳಿದ್ರು ಗುರುಗಳು. ಇಲ್ಲ, ಸಿಕ್ಲಿಲ್ಲ ಗುರುಗಳೇ. ನಿಮ್ಗೇನಾದ್ರೂ ಸಿಕ್ಕಿದ್ನ ಅಂತ ಕೇಳಿದ. ಕಣ್ಣು ತೆರೆದಿದ್ದ ಗುರುಗಳು ಮತ್ತೆ ಕಣ್ಣು ಸುಮ್ಮನೆ ಕುಳಿತುಬಿಟ್ರು. ಸಂಜೆಯ ಸೂರ್ಯಾಸ್ತದ ಸಮಯ. ಸೂರ್ಯ ಮುಳುಗ್ತಾ ಇದ್ದಾನೆ. ಪಶ್ಚಿಮ ದಿಕ್ಕಿನಲ್ಲಿ ಸೂರ್ಯನ ಸುತ್ತಲೂ ಕೆಂಪು ಹರಡಿದೆ. ವರ್ಣರಂಜಿತವಾದ ದೃಶ್ಯ. ತಂಗಾಳಿ ಬೀಸ್ತಿದೆ. ಆಗ್ತಾನೆ ಕೆಲವು ನಕ್ಷತ್ರಗಳು ಆಕಾಶದಲ್ಲಿ ಮಿನುಗಲಿಕ್ಕೆ ಪ್ರಾರಂಭವಾಗಿದೆ. ತಣ್ಣನೆಯ ತಂಗಾಳಿ ಹರಿತಾ ಇದೆ. ಆ ಮರದ ಮೇಲೆ ಹಕ್ಕಿಗಳು ಬೆಳಿಗ್ಗೆ ಎಲ್ಲೋ ಹೋಗಿದ್ವಲ್ಲ, ಆಹಾರವನ್ನ ಅರಸುತ್ತಾ ಹಿಂತಿರುಗಿ ಬಂದಿವೆ. ಗೂಡುಗಳಲ್ಲಿ ಮರಿಗಳಿವೆ. ಅವು ಮರಿಗಳಿಗೆ ಆಹಾರವನ್ನ ತಿನ್ನಿಸ್ತಾ ಚಿಲಿ ಪಿಲಿ ಸದ್ದನ್ನ ಮಾಡ್ತಾ ಇದೆ. ಸಂಜೆ ಆಯ್ತಲ್ಲ, ಅಲ್ಲೆಲ್ಲೋ ಕೆಲವು ಸೊಳ್ಳೆಗಳು ಮೇಲೆದ್ದು ಸುಮ್ಮನೆ ಅಂತ ಹಾರ್ತಾ ಇದೆ. ಕಚ್ತೀನಿ ನೋಡು ನಾನು ನಿನ್ನೆಲ್ಲ ಅಂತ. ಅಲ್ಲೇ ದೂರದ ಒಂದು ರಸ್ತೆಯಲ್ಲಿ ಒಂದು ಮೋಟಾರ್ ಬೈಕ್ ಹೋದ ಸದ್ದು ಕೇಳಿಸ್ತಾ ಇದೆ. ನೀರವ ವಾತಾವರಣ. ಈತ ನೋಡಿದ್ರೆ, ಭಗವಂತ ನಿಮ್ಗೇನಾದ್ರೂ ಸಿಕ್ಕಿಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಗುರುಗಳು ಏನ್ ಮಾಡಿದ್ರು? ಕಣ್ಣು ಮುಚ್ಚಿಬಿಟ್ರು. ಯಾಕೆ ಕಣ್ಣು ಮುಚ್ಚಿಬಿಟ್ರು ಅಂದ್ರೆ, ಇಷ್ಟು ಸುಂದರವಾದಂತಹ ಒಂದು ಪ್ರಕೃತಿ ರಮಣೀಯ ಸ್ಥಳದಲ್ಲಿ ನಿಂತ್ಕೊಂಡು ವಾಸ್ತವವನ್ನ ಬಿಟ್ಟು ಮತ್ತೆಲ್ಲೋ ಭಗವಂತನನ್ನ ಅವನು ಹುಡುಕ್ತಾ ಇದ್ದಾನೆ. ಮುಳುಗುತ್ತಿರುವ ಸೂರ್ಯನಲ್ಲಿ ಭಗವಂತನಿಲ್ವಾ? ಅಲ್ಲಿ ಮರದ ಮೇಲೆ ಕುಳಿತು ಚಿಲಿಪಿಲಿ ನಾದವನ್ನ ಮಾಡ್ತಾ ಇರುವಂತಹ ಹಕ್ಕಿಗಳಲ್ಲಿ ಭಗವಂತನಿಲ್ವಾ? ಹೆಮ್ಮರವಾಗಿ ಬೆಳೆದು ನಿಂತಂತ ಈ ವೃಕ್ಷದಲ್ಲಿ ಭಗವಂತನಿಲ್ವಾ? ಇಲ್ಲಿ ಇಷ್ಟು ಜನ ನಾವು ಕುಳಿತುಕೊಂಡಿದ್ದೀವಿ, ನಮ್ಮಲ್ಲಿ ಭಗವಂತನಿಲ್ವಾ? ಹರಿಯುತ್ತಿರುವ ಹೊಳೆಯಲ್ಲಿ ಭಗವಂತನಿಲ್ವಾ? ಮಿನುಗುತ್ತಿರುವ ನಕ್ಷತ್ರದಲ್ಲಿ ಭಗವಂತನಿಲ್ವಾ? ಬೀಸುತ್ತಿರುವ ತಂಗಾಳಿಯಲ್ಲಿ ಭಗವಂತನಿಲ್ವಾ? ಭಗವಂತನಿಲ್ಲದೆ ಇರೋ ಸ್ಥಳವೇ ಇಲ್ಲ. ಆದ್ರೆ ಮೂರ್ಖನಾದ ಈ ಮನುಷ್ಯ ಭಗವಂತನನ್ನ ಎಲ್ಲೆಲ್ಲೋ ಹುಡುಕಿ, ಯಾವುದೋ ರೂಪದಲ್ಲಿ ಭಗವಂತ ಇದಾನೆ ಅಂತ ಅನ್ಕೊಂಡು ಹುಡುಕಿ ಎಲ್ಲೂ ಸಿಕ್ಕದೆ ಹಿಂತಿರುಗಿ ಇಲ್ಲಿ ಗುರುಗಳ ಹತ್ರ ಬಂದು ನಿಂತಿದ್ದಾನೆ. ಭಗವಂತ ಸೃಷ್ಟಿಕರ್ತ. ಸೃಷ್ಟಿಯ ನಂತರ ಸೃಷ್ಟಿಯ ಕಣ 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 ಕಣಗಳಲ್ಲೂ ಅವನು ಚೈತನ್ಯವಾಗಿ ನೆಲೆಸಿದ್ದಾನೆ. ನಾವು ಬೆಳಿಗ್ಗೆ ತಿಳ್ಕೊಂಡ್ವಿ, ಭಗವಂತನ ಆತ್ಮ ತತ್ವ ಕೆಳಗಿಳಿದ ಹಾಗೆಲ್ಲ ಆ ಆತ್ಮ ತತ್ವದ ಸುತ್ತಲೂ ಏನಾಗತ್ತೆ? ಆ ಪ್ರಕೃತಿ ತತ್ವಗಳು ಆತ್ಮದ ಸುತ್ತಲೂ ಏನನ್ನ ಉಂಟು ಮಾಡುತ್ತೆ? ಶರೀರವನ್ನ, ದೇಹಗಳನ್ನ ಉಂಟು ಮಾಡುತ್ತೆ. ಆತ್ಮ ತತ್ವ ಆತ್ಮಕೋಶವನ್ನ ಮಾಡಿದ್ರೆ ಬುದ್ಧಿಕೋಶವನ್ನ, ಬುದ್ಧಿ ದೇಹವನ್ನ ಮಾಡುತ್ತೆ, ಮನೋದೇಹವನ್ನ ಮಾಡುತ್ತೆ ಮನೋತತ್ವ, ಕಾಮತತ್ವ ಕಾಮದೇಹವನ್ನ ಮಾಡುತ್ತೆ, ಸ್ಥೂಲ ತತ್ವ ಸ್ಥೂಲ ದೇಹವನ್ನ ಮಾಡುತ್ತೆ. ಈ ಎಲ್ಲ ಪ್ರಕೃತಿ ತತ್ವಗಳಲ್ಲಿ ಅಣುಗಳಿವೆ. ಆ ಒಂದೊಂದು ಅಣುವಿನ ಒಳಗಡೆನು ಭಗವಂತನ ಚೈತನ್ಯ ಏನಂತಿದೆ? ಮಿಡಿತಾ ಇದೆ. ಎವ್ರಿ ಆಟಮ್ ಪಲ್ಸೇಟ್ಸ್. ಎವ್ರಿ ಆಟಮ್ ಪಲ್ಸೇಟ್ಸ್. ಪಲ್ಸೇಟ್ ಅಂದ್ರೆ ಏನದು? ಅದರಲ್ಲಿ ಜೀವ ಚೈತನ್ಯ ಏನಾಗತ್ತೆ? ಮಿಡಿತಾ ಇರುತ್ತೆ. ಒಂದೊಂದು ಅಣುವಿನಲ್ಲಿ. ನಾನು ಬೆಳಿಗ್ಗೆ ಹೇಳಿದೆ, ಸೂಜಿಯ ತಲೆಯ ಮೇಲೆ 1 ಟ್ರಿಲಿಯನ್ ಜಲಜನಕದ ಪರಮಾಣುಗಳನ್ನ ಕೂಡಿಸ್ಬೋದು ಅಂದ್ರೆ ಆ 1 ಟ್ರಿಲಿಯನ್ ಪರಮಾಣುಗಳು ಏನ್ ಮಾಡ್ತಾ ಇರ್ತವೆ? ಮಿಡಿತಾ ಇರ್ತವೆ. ಆ ಉತ್ಪತ್ತಿಯಾಗಿದ್ದು ಯಾವಾಗ? ಸೃಷ್ಟಿಯ ಆದಿಯಲ್ಲಿ. ಸೃಷ್ಟಿಯ ಕೊನೆಯ ತನಕ ಇರ್ತವೆ ಆಟಮ್ಸು.
ಆ ಒಂದೊಂದು ಆಟಮ್ ಪಲ್ಸೇಟ್ ಆಗ್ತಾ ಇರುತ್ತೆ. ದ ಪಲ್ಸೇಷನ್ ಇಸ್ ಎ ಸೈನ್ ಆಫ್ ಚೈತನ್ಯ. ಚೈತನ್ಯ ಇರೋದ್ರಿಂದಲೇ ಅದು ಮಿಡಿಯೋದು. ನನ್ನ ಹೃದಯ ಯಾಕೆ ಮಿಡಿತಾ ಇದೆ? ಒಳಗೇನಿದೆ? ಚೈತನ್ಯ ಇದೆ. ಆ ಚೈತನ್ಯ ಹೋದ್ಮೇಲೆ ಹೃದಯ ಏನಾಗುತ್ತೆ? ಮಿಡಿತ ಏನಾಗುತ್ತೆ? ನಿಂತೋಗುತ್ತೆ. ಸೃಷ್ಟಿಕರ್ತ ಎಲ್ಲೂ ಹೋಗ್ಲಿಲ್ಲ. ಸೃಷ್ಟಿಯನ್ನ ಮಾಡಿದ ನಂತರ ಸೃಷ್ಟಿಯ ಕಣ ಕಣ ಕಣಗಳಲ್ಲೂ, ಎಲ್ಲ ಜೀವಿಗಳಲ್ಲೂ, ಎಲ್ಲ ಸ್ಥಳಗಳಲ್ಲೂ ಆತ ಹುದುಗಿ ಕುಳಿತಿದ್ದಾನೆ. ಅದಕ್ಕೆ ನಾವು ಹೇಳೋದು ಅಣುರೇಣು ತೃಣ ಕಾಷ್ಟಾದಿಗಳಲ್ಲಿ ಭಗವಂತನ ಚೈತನ್ಯ ಇದೆ. ಹಾಗಿರುವಾಗ ಅಷ್ಟು ದೊಡ್ಡ ಮರ, ಅಷ್ಟು ಪಕ್ಷಿಗಳು, ಮುಳುಗುತ್ತಿರುವ ಸೂರ್ಯ, ಹರಿಯುತ್ತಿರುವ ನದಿ, ಬೀಸುತ್ತಿರುವ ತಂಗಾಳಿ, ಇವೆಲ್ಲದರ ಮಧ್ಯೆ ಕುಳಿತ ಆ ಶಿಷ್ಯರು, ಗುರುಗಳು, ಇಲ್ಲೆಲ್ಲೂ ಅವನಿಗೆ ಭಗವಂತ ಕಾಣಲಿಲ್ವಾ? ಭಗವಂತನ ಬಗ್ಗೆ ಯಾವುದೋ ರೂಪ ಇಟ್ಕೊಂಡು ಆ ರೂಪದ ಭಗವಂತ ಅವನಿಗೆ ಸಿಕ್ಕಬೇಕಾಗಿದೆ. ಅವನೇನ್ ಮಾಡ್ತಿದ್ದಾನೆ? ಹುಡುಕ್ತಾ ಇದ್ದಾನೆ. ಹುಡುಕಿ 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 ಸಾಕಾಗೋಗಿದೆ. When the God is omnipresent, where do you search? ಭಗವಂತ ಎಲ್ಲೆಲ್ಲೂ ಇರುವ ಸರ್ವವ್ಯಾಪಿ ತತ್ವವಾದ್ರೆ ಆ ಭಗವಂತನನ್ನ ಎಲ್ಲಿ ಹುಡುಕ್ತೀಯ ನೀನು? ಹುಡುಕೋದಿದ್ರೆ ಎಲ್ಲಿ ಹುಡುಕ್ಬೇಕು? ಅದಗೇ ಇದ್ದಾನೆ ಹುಡುಕಬೇಕು. ಅದು ಬಿಟ್ಟು ನಾವು ಹುಡುಕೋದೆಲ್ಲಿ? ಎಲ್ಲೆಲ್ಲೋ ಹೊರಗೆ. ಅದಕ್ಕೆ ಆ ಗುರುಗಳು ಯಾವ ಉತ್ತರವನ್ನು ನೀಡಲಿಲ್ಲ. ಸ್ವಲ್ಪ ಹೊತ್ತು ನಿಂತ್ಕೊಂಡ, ಉತ್ತರ ಸಿಕ್ಲಿಲ್ವಲ್ಲ, ಪೆಚ್ಚು ಮೋರೆ ಹಾಕೊಂಡು ಮತ್ತೆ ಹುಡುಕ್ಲಿಕ್ಕೆ ಹೋದ. ಅವನಿಗೆ ಆ ಭಗವಂತ ಖಂಡಿತ ಸಿಕ್ಕಲ್ಲ. ಬಿಕಾಸ್ God is more immanent than transcendent. ಇಮನೆಂಟ್ ಅಂದ್ರೆ ಆತ ಅಂತಸ್ಥನಾಗಿದ್ದಾನೆ, ಅತೀತನಲ್ಲ ಅವನು. ನೀನು ಅತೀತ ಅಂತ ಅನ್ಕೊಂಡು ಹುಡುಕಿದ್ರೆ ಒಂದು ತಪ್ಪಾಗತ್ತೆ. ನಿನ್ನಲ್ಲೇ ಅಂತಸ್ಥನಾಗಿರೋ ಭಗವಂತನನ್ನ ಅತೀತದಲ್ಲೂ ಇದ್ದಾನೆ. ಅತೀತದ ತನಕ ಯಾಕೆ ಹುಡುಕ್ತೀಯ ಮಾರಾಯ? ಅದಕ್ಕೆ ಅಲ್ಲಮ ಪ್ರಭುಗಳು ಹೇಳಿದ್ದು, ಸುತ್ತಿ ಸುತ್ತಿ ಬಂದಡಿಲ್ಲ, ಲಕ್ಷ ಗಂಗೆ ಮಿಂದೊಡಿಲ್ಲ, ತುತ್ತ ತುದಿಯ ಮೇರು ಗಿರಿಯ ನೇರಿ ಕೂಗಿದೊಡಿಲ್ಲ, ನಿತ್ಯಕ್ಕೆ ನೇಮದಿಂದ ಅತ್ತತ್ತ ಹರಿಯಲಿಯದೆ ಚಿತ್ತವನು ಹರಿಸಬಲ್ಲಡೆ, ಬಚ್ಚ ಬರಿ ಬೆಳಕು ನೋಡ ಗುಹೇಶ್ವರ ಲಿಂಗ. ಎಲ್ಲೂ ಸುತ್ತಾಡಬೇಡ ಮರಯ, ಎಲ್ಲೂ ಸಿಕ್ಕಲ್ಲ. ಒಂದು ಕಡೆ ಕೂತ್ಕೋ, ನಿನ್ನ ಪ್ರಜ್ಞೆಯ ಅಂತರಾಳಕ್ಕೆ ನೀನ್ ಇಳಿ, ನಿನಗೆ ಬಚ್ಚ ಬರಿ ಬೆಳಕು ನಿನಗೆ ಕಾಣುತ್ತೆ. ನನಗಲ್ಲಿ ಕೆಲವು ಪದಗಳು ಮಿಸ್ ಆಯ್ತು. ನಾನು ಬಹಳ ದಿವಸ ಆಯ್ತು ವಚನ ಬಳಸಿ. ಆ ವಚನವನ್ನ ನನ್ನ ಮಿಸ್ಸಸ್ ಹಾಡ್ತಾರೆ, ಬಹಳ ಚೆನ್ನಾಗಿ ಹಾಡ್ತಾರೆ. ಮುಂದೆ ನಾಳೆ ಗಾಯನವಿದೆಯಲ್ಲ, ಆಗ ಅವರಿಗೆ ಆ ಗಾನವನ್ನ ಹಾಡ್ಲಿಕ್ಕೆ ಹೇಳ್ತೇನೆ. ಸೊ ಎಲ್ಲೂ ಹೋಗ್ಬೇಕಾಗಿಲ್ಲ. ಅಲ್ಲಮ ಪ್ರಭುಗಳು ಹೇಳೋದು ಅದು ಸತ್ಯ. ಆದ್ರೆ ನಾವು ಆತನನ್ನ ಹುಡುಕೊಂಡು ಎಲ್ಲೆಲ್ಲೋ ಹೋಗ್ತೀವಿ. ಇದು ಸರಿನಾ, ಇದು ತಪ್ಪ? ನಾನಿದು ಸರಿ ಅಂತಲೂ ಹೇಳಲ್ಲ, ನೀವು ಹುಡುಕಾಡೋದು ತಪ್ಪು ಅಂತಲೂ ಹೇಳಲ್ಲ. ಯಾಕೆ ಅಂತ ನಾನು ಕೊನೆಯಲ್ಲಿ ಹೇಳ್ತೇನೆ. ನಾನು ಅದರ ತೀರ್ಮಾನಕ್ಕೆ ಬರಲ್ಲ. ಆದ್ರೆ ನಾನು ನಿಮಗೆ ಒಂದು ಕಿಡಿಯನ್ನು ಹೊತ್ತಿಸ್ಬೇಕು. I want to kindle a spark of contemplation in you. Just it is a food for thought. ನಿಮ್ಮ ಚಿಂತನೆಗೆ ಯೋಗ್ಯವಾದ ಆಹಾರ. ಇಷ್ಟು ಹೇಳ್ತಾ ನಮ್ಮ ಸೋದರರಾದಂತಹ ಜಗದೀಶ್ ಮೇಷ್ಟ್ರು ಹೀಗೆ ಇದನ್ನೇ ಮುಂದುವರಿಸ್ತಾರೆ. ಅವರು ಒಂದು ಕಥೆಯನ್ನ ನಿಮ್ಮ ಜೊತೆ ಹಂಚಿಕೊಳ್ತಾರೆ. ಸರ್ ಬೇಡ ಪ್ಲೀಸ್. ಈ ದೃಷ್ಟಾಂತ ಕಥೆಗಳು ತುಂಬಾ ಚಿಕ್ಕದಾಗಿರುತ್ತೆ. ಆದ್ರೆ ಹೇಳಿದ್ರು, ಸರ್ ಹೇಳಿದ್ರು, ಬಾಟಮ್ ಲೈನ್ ಅಂತ ಹೇಳಿ, ಅದರ ಒಂದು ತಾತ್ಪರ್ಯ ಅದು ಕೂಡ ಏನು ಇಮ್ಮೆಜರಬಲ್ ಅಂತ ಹೇಳಿದ್ರಲ್ಲ. ಹಾಗೆ ಈಗ ನಾವು
ಮೊದಲು ದೇವರು ಇದ್ದಾನೆ ಅನ್ಕೊಂಡಿದೀವೋ ಇಲ್ಲ ಅನ್ಕೊಂಡಿದೀವೋ ಅದೊಂದು ಪ್ರಶ್ನೆ ಬರ್ಬೇಕು. ಮನೆಯಲ್ಲಿ ಬಂದಿರಲ್ಲ ದೇವ್ರು ಇದ್ದಾನೆ ಅಂತ ಗ್ಯಾರಂಟಿ ಅಂದ್ಕೊಂಡೇ ಬಂದಿದೀವಲ್ಲ. ಇಲ್ಲ ಅಂದ್ಕೊಂಡಿರೋರು ಕೂಡ ಇದ್ದಾರೆ. ಅಂಥವ್ರು ಇಲ್ವಾ ಪ್ರಪಂಚದಲ್ಲಿ? ಅಂಥವ್ರು ಕೂಡ ನಾಸ್ತಿಕರು, ಚಾರ್ವಾಕರ ಶಿಷ್ಯರೆಲ್ಲ ಇಲ್ಲ ಅನ್ಕೊಂಡೇ ಇದ್ದಾರೆ. ಅದಕ್ಕೆ ಒಂದು ವಿಜ್ಞಾನಿ ಒಬ್ಬ ಸೋಲಾರ್ ಸಿಸ್ಟಮ್ ಅನ್ನ ಮೊಟ್ಟ ಮೊದಲು ರಚಿಸಿದವನು. ಅಕ್ಕ ಯಾರು ವಿಜ್ಞಾನಿ? ಐನ್ಸ್ಟೈನ್? ವೆರಿ ಶ್ಯೂರ್. ಮಾಡೆಲ್ ಕೊಟ್ಟ. ಈ ಸೋಲಾರ್ ಸಿಸ್ಟಮ್ದು ಒಂದು ಮಾಡೆಲ್ ಮೊದಲು ಕೊಟ್ಟ. ಅವನು ಒಬ್ಬ ಆಸ್ತಿಕ, ವಿಜ್ಞಾನಿ ಆಗಿದ್ರು ಕೂಡ ಆಸ್ತಿಕ. ಅವನು ಫಸ್ಟ್ ಆ ಸೋಲಾರ್ ಸಿಸ್ಟಮ್ನ ಕೊಟ್ಟಾಗ ಪ್ರಪಂಚದ ಬೇಕಾದಷ್ಟು ಜನ ವಿಜ್ಞಾನಿಗಳೆಲ್ಲ ಬಂದು ಅದನ್ನ ನೋಡ್ಕೊಂಡು ಹೋಗ್ತಾ ಇದ್ರು. ಹೀಗೆ ಒಬ್ಬ ವಿಜ್ಞಾನಿ ಬಂದ. ಅವನು ನಾಸ್ತಿಕ ವಿಜ್ಞಾನಿ. ಬಂದಿದ್ದವನು, ಇದನ್ನ ನೋಡೋಕ್ ಬಂದಿದ್ದವನು ನಾಸ್ತಿಕ. ಸರಿ, ಒಳಗಡೆ ಬರ್ತಾನೆ. ಈ ಮಾಡೆಲ್ ಮಾಡಿದ್ಯಾರು? ಗೊತ್ತಿಲ್ಲ ಅಂದ. ಯಾರು ಮಾಡಿದ್ರು ಅವರೇ ಹೇಳ್ತಾರೆ, ನಂಗೆ ಗೊತ್ತಿಲ್ಲ. ಅಯ್ಯೋ, ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಇವರ ಒಂದು ಮಾಡೆಲ್ ಆಫ್ ಸೋಲಾರ್ ಸಿಸ್ಟಮ್ ಇವ್ರದ್ದು ಅಂತ ಹೇಳಿ ಬರದೇ ಹಾಕಿದ್ದಾರೆ. ಮತ್ತೆ ಯಾರು ಮಾಡಿದ್ದು? ಇಲ್ಲ, ಯಾರು ಮಾಡ್ಲಿಲ್ಲ. ಮಾಡೋರು ವಿಜ್ಞಾನಿ ಹೇಳಿದ್ರು, ಇಲ್ಲ, ಯಾರು ಮಾಡ್ಲಿಲ್ಲ. ನೀನೇನ್ ವಿಜ್ಞಾನಿ ಅಂತ ಅಂದ್ಕೊಂಡ್ ಬಂದ್ರೆ ನೀನೇನು ವಿಜ್ಞಾನಿನಯ್ಯ ನೀನು? ಯಾರು ಮಾಡಿಲ್ಲ ಅಂತಂದ್ರೆ ಯಾರು ಮಾಡ್ದೇನೆ ಹೆಂಗ್ ಬಂತಿದು ಅಂತ. ಆಗ ಅವನು ಹೇಳ್ದ, ಇದೇನ್ ಹೇಳಿದು? ನೀನ್ ನೋಡ್ತಾ ಇರೋದೇನಿದು? ಸೋಲಾರ್ ಸಿಸ್ಟಮ್ ನ ಒಂದು ಮಾಡೆಲ್. ಈ ಮಾಡೆಲ್ ಮಾಡಿರೋನೇ ಒಬ್ಬ ಇರಬೇಕು ಅಂದ್ರೆ, ಸೋಲಾರ್ ಸಿಸ್ಟಮ್ ನ ಮಾಡೆಲ್ ಮಾಡೋಕೆ ಒಬ್ಬ ಇರಬೇಕು ಅಂತ ಆದ್ರೆ, ಈ ಮಾಡೆಲ್ ನ ಒರಿಜಿನಲ್ ಇದೆಯಲ್ಲ, ಈ ಮಾಡೆಲ್ ನ ಒರಿಜಿನಲ್ ಮಾಡೋದಕ್ಕೆ ಮತ್ತೆ ಯಾರು ಇಲ್ಲದೆ ಇದ್ರೆ ಹೆಂಗ್ ಸಾಧ್ಯನಪ್ಪ ಅಂದ. ಆಗ ಅವನಿಗೆ ಅರ್ಥ ಆಯ್ತಂತೆ, ಓಹೋ ಹೌದಲ್ವಾ, ಮಾಡೆಲ್ ಮಾಡೋಕೆ ಒಬ್ಬ ಇರ್ಬೇಕು ಅಂದ್ರೆ ಈ ಮಾಡೆಲ್ ನ ಒರಿಜಿನಲ್ ಮತ್ತೆ ಇದು ಸುಮ್ನೆ ಆಗೋದಕ್ಕೆ ಸಾಧ್ಯ ಇದೆಯಾ ಅಂತ ಅವನಿಗೆ ಅರ್ಥ ಆಯ್ತು. ಅದರಿಂದ ದೇವರ ಇರುವಿಕೆಯ ಬಗ್ಗೆ ಇವತ್ತು ಎಷ್ಟೋ ಜನ ಸೈಂಟಿಸ್ಟ್ ಕೂಡ, ಅದು ನಮ್ಮ ಆಲ್ಬರ್ಟ್ ಐನ್ಸ್ಟೀನ್ ಕೂಡ ಈ ವಾಸ್ ದಿ ಮೆಂಬರ್ಸ್ ಆಫ್ ಅವರ್ ಥಿಯೋಸಾಫಿಕಲ್ ಸೊಸೈಟಿ ಅಂತ ನಮ್ಮ ಹಿರಿಯರು ಹೇಳಿದ್ನ ನಾನು ಕೇಳಿದ್ದೀನಿ. ಇರ್ಲಿ, ಈಗ ದೇವರ ಬಗ್ಗೆ, ದೇವರ ಒಂದು ಪರಿಕಲ್ಪನೆ ಬಗ್ಗೆ ನಾವು ಮಾತನಾಡ್ತಾ ಇರೋದ್ರಿಂದ ಇನ್ನೊಂದು ದೃಷ್ಟಾಂತವನ್ನು ನೋಡೋಣ. ನಾವೆಲ್ಲ ಸಾಮಾನ್ಯವಾಗಿ ಈಗ ಹೇಳ್ದಾಗೆ, ಸರ್ ಹೇಳ್ದಾಗೆ, ದೇವರನ್ನ ಎಲ್ಲಿ ಹುಡುಕ್ತಾ ಇದ್ದೀವಿ? ಗುಡಿ, ಗುಂಡಾರ, ಮಸೀದಿ, ಚರ್ಚ್ ಅಲ್ವಾ? ಹೀಗೇನೆ ಹುಡುಕ್ತಾ ಇದೀವಿ. ಯಾರಾದ್ರೂ ಒಬ್ರು ಧೈರ್ಯವಾಗಿ ನಮಗೆ ಸಿಕ್ಕಿದ್ದಾನೆ ಅಂತ ಹೇಳೋ ಧೈರ್ಯ ಯಾರಿಗಾರ ಇದೆಯಾ ನಮ್ಗಳಿಗೆ? ಇಲ್ಲ. ಇದೇ ತರ ಒಬ್ಬ ಭಕ್ತ ಸಾಯಿಬಾಬಾ ಅವರು ಬದುಕಿದ್ದಾಗ ಸಾಯಿಬಾಬಾರನ್ನ ನೋಡ್ಬೇಕು ಅಂತ ಅವನಿಗೆ ತುಂಬಾ ಇಷ್ಟ. ಬಹಳ ದಿನಗಳ ಪ್ರಯತ್ನ ಮಾಡ್ತಾನೆ. ಕೊನೆಗೆ ಯಾವತ್ತೋ ಒಂದು ದಿನ ಸಾಯಿಬಾಬಾ ಅವರ ಆಶ್ರಮಕ್ಕೆ ಅವನು ಹೋಗಿ ತಲುಪ್ತಾನೆ. ತಲುಪಿದಾಗ ತುಂಬಾ ಕಷ್ಟಪಟ್ಕೊಂಡು ಹೋಗಿರ್ತಾನ ಅವನು. ಹೋಗಿದ್ಮೇಲೆ ಸಾಯಿಬಾಬಾ ಹೇಳ್ತಾರೆ, ಯಾಕಪ್ಪ ಇಷ್ಟೊಂದು ಕಷ್ಟ ಪಡ್ಕೊಂಡು ನೀನು ನನ್ನ ಆಶ್ರಮ ತನಕ ಬಂದೆ, ಹೋಗು, ನಾನೇ ನಿನ್ ಗುಡಿಸಲಿಗೆ ಬರ್ತೀನಿ, ಹೋಗು, ನೀನು ಆರಾಮವಾಗಿ. ಎಷ್ಟು ಖುಷಿಯಾಗಬೇಡ ನಿನಗೆ, ದೇವರೇ ನಿಮ್ ಮನೆಗೆ ಬರ್ತೀನಿ ಅಂದ್ರೆ, ನೀವು ಕಾಶಿಗೆ ಇಷ್ಟೊಂದು 2-3 ದಿನ ಜರ್ನಿ ಮಾಡ್ಕೊಂಡು ಅಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡೆಲ್ಲ ಬಂದ್ರೆ, ಅವನು ಕಾಶಿ ವಿಶ್ವನಾಥ ನಿಂತ್ಕೊಂಡ್ಬಿಟ್ಟು ಹೋಗಯ್ಯ ನಾನು ನಿನ್ ಮನೆಗೆ ಬರ್ತೀನಿ ಬೆಳಗ್ಗೆ ಅಂದ್ಬಿಟ್ರೆ ನಿಮ್ಗೆ ಹೆಂಗಾಗ್ಬೇಕು ಖುಷಿ?
ಸರಿ ಮತ್ತವನ್ ಹಂಗೆ ಬಂದ್ಬಿಟ್ಟ, ಓಡಿ ಬಂದ. ಓಡಿ ಬಂದು ತನಗಿದ್ದಂತ ಒಂದು ಸಣ್ಣ ಗುಡಿಸಿಲ್ನಲ್ಲೇನೆ ಆ ಗುಡಿಸಲ್ನ ಒಪ್ಪ ವರ್ಣ ಮಾಡಿ ತನ್ನ ಇತಿಮಿತಿಯಲ್ಲಿ ಏನೆಲ್ಲ ಆ ಸಾಯಿಬಾಬಾ ಅವರಿಗೆ ಬಂದಾಗ ಆತಿಥ್ಯ ಮಾಡ್ಬೋದಾಗಿತ್ತೋ ಎಲ್ಲ ಭಕ್ಷ್ಯ ಭೋಜ್ಯಗಳನ್ನ ತಯಾರು ಮಾಡಿ ಇಟ್ಕೊಂಡು 10 ಗಂಟೆ ಆಯ್ತು, 12 ಆಯ್ತು, 1 ಆಯ್ತು, 3 ಆಯ್ತು, ಬಾಬಾ ಮಾತ್ರ ಬರ್ಲಿಲ್ಲ. ಇಷ್ಟೊತ್ತಾದ್ರೂ ಬರ್ಲಿಲ್ಲ. ಕೊನೆಗೊಬ್ಬ ಬರ್ತಾನೆ, ಒಬ್ಬ ಹಣ್ಣು ಮುದುಕ ಕೋಲ್ ಹಿಡ್ಕೊಂಡು ನಡುಗ್ತಾ ಇದ್ದಾನೆ. ಬಂದ, ಅಪ್ಪ ತುಂಬಾ ಹಸುವಾಗ್ಬಿಟ್ಟಿದೆ, ಏನಾದ್ರೂ ಇದ್ರೆ ಕೊಡು. ತುಂಬಾ ಕೇಳ್ಕೊಳ್ತಾ ಇದ್ದಾನೆ. ಇವನು ಯಾರಿಗೋಸ್ಕರ ಮಾಡಿಟ್ಟಿದ್ದಾನೆ ಇದನ್ನೆಲ್ಲ ಭಕ್ಷ್ಯಭೋಜ್ಯಗಳನ್ನ? ಸಾಯಿಬಾಬಾ ಅವ್ರಿಗೋಸ್ಕರ ಮಾಡಿಟ್ಟಿದ್ದಾನೆ. ಇವನು ಸಾಯಿಬಾಬಾ ಕೊಡೋದ್ ಬಿಟ್ಟು ಇವನಿಗೆ ಹೆಂಗ್ ಕೊಡೋದು? ಈ ಮುದುಕನಿಗೆ ಅವನು ತುಂಬಾ ಪೀಡಿಸ್ತಾನೆ. ಇವನಿಗೆ ತಡ್ಕೊಳಕ್ ಆಗ್ದಾನೆ ಕೊನೆಗೆ ಚೆನ್ನಾಗಿ ಉಗಿದ್ಬಿಟ್ಟು ಕಳಿಸ್ಬಿಡ್ತಾನೆ. ಮೊದ್ಲು ಹೇಳ್ತಾನೆ, ಇಲ್ಲ ಹೋಗು ಅಂತ. ಅವನು ತುಂಬಾ ಪೀಡಿಸಿದಾಗ ಚೆನ್ನಾಗಿ ಉಗಿದ್ಬಿಟ್ಟು ಹೋಗ್ತೇವಲ್ಲ ಅಂತ ಕಳಿಸ್ಬಿಡ್ತಾನೆ. ಅವತ್ತು ಬಾಬಾ ಮಾತ್ರ ಬರ್ಲೇ ಇಲ್ಲ. ತಿರ್ಗಾ ಮಾರನೇ ದಿನ ಮತ್ತೆ ಹೋದ ಇವನು. ಸ್ವಾಮಿ, ನಿಮಗೋಸ್ಕರ ಇಷ್ಟೆಲ್ಲ ಭಕ್ಷ್ಯಭೋಜ್ಯಗಳನ್ನ ಮಾಡಿ ಕಾಯ್ತಾ ಇದ್ದೆ, ಅಷ್ಟು ಸಮಯ ಆದ್ರೂ ನೀವು ಬರ್ಲಿಲ್ಲ, ನನಗೆ ತುಂಬಾ ನಿರಾಶೆ ಆಗ್ಬಿಡ್ತು. ಅಯ್ಯೋ, ಏನಪ್ಪ ಹೇಳ್ತಾ ಇದೀಯಾ? ಬಂದಿದ್ದು ಆಯ್ತು, ನಿನ್ ಕೈಲಿ ಉಗಿಸ್ಕೊಂಡು ಬಂದಿದ್ದಾಯ್ತಲ್ಲಪ್ಪ. ಬಂದಿದ್ದು ಆಯ್ತು, ನಿನ್ನ ಹತ್ರ ಉಗಿಸ್ಕೊಂಡು ಬಂದಿದ್ದಾಯ್ತಲ್ಲಪ್ಪ. ಯಾವಾಗ ಬಂದ್ರಿ ಸ್ವಾಮಿ? ಹಸಿವಿನಿಂದ ಕಂಗಾಲಾಗಿ ನಿನ್ನ ಗುಡಿಸಿಲಿಗೆ ಬಂದಾಗ ಆ ಹಣ್ಣು ಮುದುಕ ಬಂದಿದ್ನಲ್ಲಪ್ಪ ನಿನ್ನ ಹತ್ರ, ಅವಿನ ಹಸಿವಿನಲ್ಲಿ ನಾನಿದ್ದೆ. ಆ ಮುದುಕನ ಹಸಿವಿನಲ್ಲಿ ನಾನಿದ್ದೆ, ಮತ್ತೆ ನೀನ್ ನನ್ನನ್ನು ಹಂಗೆ ಕಳಿಸ್ತಿಲ್ವಪ್ಪ ಅಂದ. ಆಗ ಅವನಿಗೆ ಸ್ವಲ್ಪ ರಿಯಲೈಸ್, ಅಯ್ಯೋ ಎಂಥ ಕೆಲಸ ಮಾಡ್ಬಿಟ್ಟೆ ಸ್ವಾಮಿ, ತಪ್ಪಾಯ್ತು, ನನ್ನ ಅಪರಾಧ ಮನ್ನಿಸ್ಬಿಡಿ ಅಂತ ಕೇಳ್ಕೊಂಡ. ಇರ್ಲಿ ಬಿಡು, ಆಯ್ತು, ಮತ್ತೆ ಯಾವಾಗ ಬರ್ತೀರ ಸ್ವಾಮಿ? ಬರ್ತೀನಪ್ಪ, ಮತ್ತೆ ನಾಳೆ ಬರ್ತೀನಿ, ಹೋಗು. ಸರಿ, ನಾಳೆ ಹಾಗೇನೆ. ಮತ್ತೆ ಓಡೋಡಿ ಬಂದ, ಬಹಳ ಸಂತೋಷದಿಂದ ಓಡಿ ಬಂದು ಮತ್ತೆ ಇವನು ಎಲ್ಲ ತಯಾರಿ ಮಾಡಿಕೊಂಡ. ತಿರ್ಗಾ 10 ಆಯ್ತು, 12 ಆಯ್ತು, 3 ಆಯ್ತು. ಇವತ್ತು ಯಾರು ಬರ್ಲಿಲ್ಲ ಅಂತ ಕಾಯ್ತಾ ಇದ್ರೆ ಒಂದು ನಾಯಿ ಬಂದು ಅವನ ಕಾಲು ಬುಡದಲ್ಲಿ, ಅದು ಹಸಿವಿನಿಂದ ಒದ್ದಾಡ್ತಾ ಇದೆ, ಇವನ ಕಾಲು ಬುಡದಲ್ಲಿ ಅವನನ್ನ ಬಿಡ್ತಾ ಇಲ್ಲ. ಇವನು ಹೋಗು, ಆಚೆ ಹೋಗು ಅಂತ ಏನೇನೋ ಏನ್ ಮಾಡಿದ್ರು ಅದು ಹೋಗ್ಲಿಲ್ಲ. ಕೊನೆಗೆ ಏನ್ ಮಾಡ್ದ? ಸಿಟ್ಟು ಬಂತು, ಒಂದು ಕೋಲಿತ್ತು ತಗೊಂಡು ಚೆನ್ನಾಗಿ ಬಡ್ದ. ಅದು ಹಸಿವಿನ ಜೊತೆಗೆ, ಮೊದಲೇ ಹಸಿವು ಜೊತೆಗೆ ಏನ್ ಸಿಕ್ತು? ಪೆಟ್ಟು ಬೇರೆ ಸಿಕ್ತಲ್ಲ, ಅದ್ರ ನೋವು ಎರಡೂ ಸೇರಿ ಅದು ಕೂಕೊಳ್ತಾ ಓಡಿ ಹೋಯ್ತು. ಆದ್ರೂ ಬರ್ಲಿಲ್ಲ. ಮತ್ತೆ ಹೋದ ಇವನು. ಎಲ್ಲಿಗೆ? ಬಾಬಾ ಅವರ ಆಶ್ರಮಕ್ಕೆ ಹೋಗಿ, ಸ್ವಾಮಿ ನಿನ್ನೆನೋ ನೀವು ಬರ್ಲಿಲ್ಲ, ಈ ದಿನವೂ ಬರ್ಲಿಲ್ಲಲ್ಲ ಸ್ವಾಮಿ ಅಂತ ಹೇಳುದ. ಅಪ್ಪ, ಬಂದಿದ್ದು ಆಯ್ತು, ನಿನ್ನೆ ಉಗಿಸ್ಕೊಂಡು ಬಂದಿದ್ದಾಯ್ತು, ಇವತ್ತು ಬಡಿಸ್ಕೊಂಡು ಬಂದಿದ್ದಾಯ್ತಲ್ಲಪ್ಪ. ನಿನ್ನೆ ಉಗಿಸ್ಕೊಂಡು ಬಂದಿದ್ದೆ, ಇವತ್ತು ಬಡಿಸ್ಕೊಂಡು ಬಂದಿದ್ನಲ್ಲಪ್ಪ. ಸೊ ಈಗ ನಾವು ಇದರಿಂದ ಏನು ಅರ್ಥ ಮಾಡಬೇಕು? ದೇವರೆಲ್ಲಿದ್ದಾನೆ? ನಮ್ಮ ಗೋಷ್ಠಿಗಾನದಲ್ಲಿ ಬರ್ತದೆ, ನಾನೆಲ್ಲೋ ಹುಡುಕಿರಲು ನೀನೆಲ್ಲೋ ಅಡಗಿದ್ದೆ, ನಾನಿನ್ನ ಕರೆಯದಿರಲು ನೀ ಸುಮ್ಮನಾಗಿದ್ದೆ. ಓ ನನ್ನ ದೇವಾ, ಓ ನನ್ನ ದೇವಾ, ಸಂಗೀತ ನರ್ತನದಿ ಪ್ರಮಿಷಲಾನಾಶಿಸಲು ಅಂಗವಿಕಲರ ಸಂಗ ಲೇಸೆಂದು ನೀ ಬಗೆದೆ. ಅಲ್ವಾ? ನೋಡಿ, ಆ ಇಡೀ ಹಾಡಿನಲ್ಲಿ ಎಷ್ಟು ಅರ್ಥ ಇದೆ. ಸಣ್ಣವರ ತುಟಿಯಲ್ಲಿ ಅರಳಿ ನಗುತ್ತಿದ್ದೆ, ರೋಗಿ ಮಂಚದ ಮೇಲೆ ಕದಲದೇ ನೀನಿಂದೆ, ಬಡವರ ಗುಡಿಸಲಿನಲ್ಲಿ ನೀವು ಹೋಗಿ ನಿಂತಿದ್ದೆ. ಆದ್ರೆ ನಾವು
ಕಾಶಿಗೆ ಎಷ್ಟು ದುಡ್ಡಾದ್ರೂ ಪರವಾಗಿಲ್ಲ, ರಾಮೇಶ್ವರ ಎಷ್ಟು ದುಡ್ಡಾದ್ರೂ ಪರವಾಗಿಲ್ಲ, ಆದ್ರೆ ಹಸಿವಿನಿಂದ ಕಂಗಾಲಾಗಿರೋ ಯಾವುದಾದ್ರೂ ಒಂದು ಜೀವಿ ಬಗ್ಗೆ ನಮ್ಗೊಂದು ಕರುಣೆ ಇದೆಯಾ? ಕನಿಷ್ಠ ಒಂದು ಕರುಣೆ, ಒಂದು ಮಮತೆ ಇದೆಯಾ ನಮ್ಗೆ? ಅದಕ್ಕೆ ದೇವರ ಪರಿಕಲ್ಪನೆ ಯಾವ ಮಟ್ಟದಲ್ಲಿದೆ ನಮ್ದು? ಅಣುರೇಣ ತೃಣ ಕಾಷ್ಟದಲ್ಲಿಯೂ ಭಗವಂತನ ಚೈತನ್ಯ ಅಡಗಿದೆ ಅಂತ ಅರ್ಥ ಮಾಡ್ಕೊಂಡಿರೋ ನಾವು ಎಲ್ಲಿ ಮಾತ್ರ ಹುಡುಕ್ತಾ ಇದ್ವಿ? ಅದನ್ನ ಇನ್ನೊಬ್ಬ ಹೇಳ್ತಾನೆ, ಕಲ್ಲೊಳಗೆ ಮಣ್ಣೊಳಗೆ ನುಣ್ಣನೆಯ ಶಿಲೆಯೊಳಗೆ ಬಣ್ಣಿಸಿ ಬರೆದ ಪಟದೊಳಗೆ ಇರುವಾತ ನಿನ್ನೊಳಗೆ ಇರದಿಹನೆ. ಎಲ್ಲೆಲ್ಲಿ ಹುಡುಕ್ತಾ ಇದೀವಿ? ಅಲ್ಲೆಲ್ಲಾ ಇದ್ದಾನೆ ಅಂತ ಹುಡುಕ್ತಿವಲ್ಲ. ನಮ್ಮ ಪರಿಕಲ್ಪನೆ ಈ ತರ ಫೋಟೋ ಈ ತರ ಆಕಾರದಲ್ಲಿ ಇದ್ದಾನೆ ಅಂತ ಅಂದ್ಕೊಂಡಿರೋ ಪರಿಕಲ್ಪನೆ ಎಷ್ಟರ ಮಟ್ಟಿಗೆ ಸತ್ಯ? ಸರ್ ಕೊನೆಯಲ್ಲಿ ಒಂದು ಮಾತು ಹೇಳ್ತಾ ಇದ್ರು, ಒಂದು ಗುಂಡು ಸೂಜಿಯ ಮನೆಯ ಮೇಲೆ ಅಂತ. ನಮ್ಮ ಅನಿಬೆಸೆಂಟ್ನವರಿಗೆ ತುಂಬಾ ಜನ ಕೇಳ್ಕೊಂಡ್ರಂತೆ, ನಮ್ಗೆ ಏನಾದ್ರೂ ಒಂದು ಪ್ರೇಯರ್ ಕೊಡಮ್ಮ, ನಮ್ಗೆ ಏನಾದ್ರೂ ಒಂದು ಪ್ರೇಯರ್ ಕೊಡು ಅಂತ ತುಂಬಾ ಕೇಳ್ಕೊಳ್ತಾರಂತೆ. ಅವ್ರಿಗೆ ಏನ್ ಪ್ರೇಯರು? ಈಗಾಗಲೇ ಬೇಕಾದಷ್ಟು ಪ್ರೇಯರ್ಸ್ ಇದೆಯಲ್ಲ, ಇನ್ನೇನ್ ಪ್ರೇಯರ್ ಕೊಡೋದು ಅಂತ ಒಂದಿನ ಅದ್ರ ಬಗ್ಗೆ ಅವರು ಆಳವಾದ ಧ್ಯಾನ ಸ್ಥಿತಿಗೆ ಹೋದ್ರಂತೆ. ಆ ಆಳವಾದ ಧ್ಯಾನ ಸ್ಥಿತಿಯಿಂದ ಅವರಿಗೆ ಬಂದದ್ದೇ, ಈಗ ನಾವು ಅದನ್ನ ಒಂದು ರೀತಿನಲ್ಲಿ ಆ ಪ್ರಾರ್ಥನೆ ಅನ್ನೋದೇ ತಪ್ಪು ಅಂತಾರೆ ಅದನ್ನ. ಇಟ್ಸ್ ಎ ಇನೋಕೇಶನ್. ಏನ್ ಸರ್ ಅದಕ್ಕೆ ಎಕ್ಸಾಕ್ಟ್ ಮೀನಿಂಗ್? ಇನೋಕೇಶನ್. ಬಟ್ ಅದು ಪ್ರಾರ್ಥನೆಗಿಂತ ಬೇರೆ. ಆಹ್ವಾನಿಸ್ಕೊಳ್ಳೋದು ನೋಡಿ, ಅದು ಇನೋಕೇಶನ್. ಪ್ರತಿ ಅಣುವಿನಲ್ಲಿಯೂ ನೋಡಿ, ಅದನ್ನು ನಾವು ಸಾರ್ವತ್ರಿಕ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮನ ಪ್ರಾರಂಭ ಮಾಡೋಣ ಅಂತೀವಿ. ಆ ಸಾರ್ವತ್ರಿಕ ಪ್ರಾರ್ಥನೆ ಅಂದ್ರೆ ಯೂಶುವಲ್ ಪ್ರಾರ್ಥನೆ ಅಂದ್ರೆ ಏನಿರುತ್ತೆ? ಅಲ್ಲಿ ಬೇಡಿಕೆ ಇರುತ್ತೆ. ಪರಮಾತ್ಮ ನನಗೆ ನೆಮ್ಮದಿ ಕೊಡು, ನನಗೆ ಶಾಂತಿ ಕೊಡು, ನನಗೆ ಇದನ್ನು ಕೊಡು, ನನ್ಗೆ ಅದನ್ನು ಕೊಡು ಅಂತ ಬೇಡಿಕೆ ಇದೆ ಪ್ರಾರ್ಥನೆ. ಬಟ್ ಆ ಇನೋಕೇಶನ್ ನಲ್ಲಿ ನೋಡಿ ಏನಿದೆ? ಅಲ್ಲಿ ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ. ಪ್ರತಿ ಪ್ರಾಣಿ ಅಂತೀವಿ, ಪ್ರಾಣಿ ಅನ್ನೋದು ಅಲ್ಲಿ ಅಷ್ಟು ಸರಿಯಾದ ಅದು ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಅಂತ ಅನ್ಸಲ್ಲ. ಎವ್ರಿ ಕ್ರಿಯೇಚರ್ ಅಂದಾಗ ಬರೀ ಪ್ರಾಣಿಗಳು ಅಲ್ಲ, ಎಲ್ಲದನ್ನು ತಗೋ. ಸೃಷ್ಟಿ, ಕ್ರಿಯೇಚರ್ ಅಂದ್ರೆ ಸೃಷ್ಟಿ ತಾನೆ. ಪ್ರಾಣಿಗಳು, ಪ್ರತಿ ಪ್ರಾಣಿಯಲ್ಲಿಯೂ ಅಂತೀವಿ, ಅದು ಅಷ್ಟು ಎಕ್ಸಾಕ್ಟ್ ಅಂತ ಅನ್ಸಲ್ಲ. ಇರ್ಲಿ ನೋಡಿ, ಅಲ್ಲಿ ನಾವೇನನ್ನು ಕೇಳ್ಕೊಳ್ತಾ ಇಲ್ಲ, ಒಂದ್ ರೀತಿ ಅದನ್ನ ನಾವು ಉದ್ಬೋಧ ಮಾಡ್ತಾ ಇದೀವಿ. ಉದ್ಬೋಧ ಅಂತ ಅನ್ಬೋದು ಅದನ್ನ. ಉದ್ಬೋಧ. ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ ಅಂದಾಗ ನಾನು ಭಗವಂತನನ್ನ ಎಲ್ಲಿ ಕಾಣ್ಬೇಕು? ಪ್ರತಿ ಅಣುವಿನಲ್ಲಿಯೂ ಆವಾಹನೆ ಮಾಡ್ಕೊಳ್ಳೋದು. ಆವಾಹನೆ ಮಾಡ್ಕೊಳ್ಳೋದು ನೋಡಿ. ನಾನೇನು ಕೇಳ್ಕೊಳ್ತಾ ಇಲ್ಲ, ನೀನ್ ಅದನ್ನ ಕೊಡು ಇದನ್ನ ಕೊಡು, ಒಳ್ಳೇದ್ ಮಾಡು, ನಂಗೆ ಒಳ್ಳೆ ಬುದ್ಧಿ ಕೊಡು, ಏನು ಕೇಳ್ಕೊಳ್ತಾ ಇಲ್ಲ. ಅದನ್ನ ನಾನು ಆವಾಹನೆ ಮಾಡ್ಕೊಳ್ತಾ. ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ. ಅದು ಎಲ್ಲ ಕಡೆ ಇದೆ, ಅದಿಲ್ಲದೆ ಇರೋ ಜಾಗ ಇಲ್ಲ. ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ. ಎಂಬ್ರೇಸ್ಡ್ ಆಲ್ ಇನ್ ಒನ್ನೆಸ್. ನಿನ್ನೊಡನೆ ಒಂದಾಗಿನೆಂದು ತಿಳಿದಿರುವ. ನಿನ್ನೊಡನೆ ಅಂದ್ರೆ ಯಾರೊಡನೆ? ಅಲ್ಲ, ಎರಡು ತನ್ನ ಅರ್ಥ ಮಾಡ್ಬೇಕು. ನಿನ್ನೊಡನೆ ಅಂದ ತಕ್ಷಣ ನಮ್ಮ ಒಂದು ಉನ್ನತ ತತ್ವ ಇದೆಯಲ್ಲ, ಆತ್ಮತತ್ವ, ಅದಂತನಾದ್ರೂ ಅರ್ಥ ಮಾಡ್ಕೊಂಡ್ರು ಏನ್ ತಪ್ಪಿಲ್ಲ, ಅಥವಾ ಭಗವಂತ ಅಂತ ಅರ್ಥ ಮಾಡ್ಕೊಂಡ್ರು ತಪ್ಪಿಲ್ಲ. ಸೊ ನಿನ್ನೊಡನೆ ನಾನು ಒಂದಾಗಿದ್ದೀನಿ ಅಂದ ಮೇಲೆ, ನಿನ್ ಜೊತೆನೆಲ್ಲ ನೊಂದಾಗಿದ್ದೀನಿ ಅಂದ್ಮೇಲೆ ಸಹಜವಾಗಿ ನಾನು ಇನ್ನೇನಾಗಿದ್ದೀನಿ? ಇತರರೊಂದಿಗೂ ನಾನು ಒಂದಾಗೇ ಇದ್ದೀನಿ. ಈ ಪರಿಕಲ್ಪನೆಗೂ ಈಗ ನಾವಿಟ್ಕೊಂಡಿರೋ ಪರಿಕಲ್ಪನೆಗೂ ನನಗೆ ತಮಾಷೆ ಅನ್ಸುತ್ತೆ. ಇನ್ನೂ ಕೂಡ ನಾವು ಆ ಲೈನ್ಗಳಲ್ಲಿ ನಮ್ದು ಒಂದು ಕಾಂಟ್ರಿಬ್ಯೂಷನ್ ಇದೆಯಲ್ಲ. ಪ್ರಸಾದದ ಲೈನಲ್ಲಿ ದರ್ಶನದ ಕ್ಯೂಗೆ ನಮ್ದು ಒಂದು ಕಾಂಟ್ರಿಬ್ಯೂಷನ್ ಇದೆಯಲ್ಲ. ಈಗ ಅಂದ್ರೆ ಕಾಂಟ್ರಿಬ್ಯೂಷನ್ ಅಂದ್ರೆ ಗೊತ್ತಾಯ್ತಲ್ಲ. ಸೊ ನಾನು ಲೈನಲ್ಲಿ ನಿಂತಿದ್ದೀನಲ್ಲ, ಸದ್ಯ ನಾನೊಬ್ಬ ಕಡಿಮೆ ಆಗಿದ್ರೆ ಆ ಲೈನ್ ಇನ್ನೊಂದ್ ಸ್ವಲ್ಪ ಕಡಿಮೆ ಆಗ್ತಿತ್ತಲ್ವಾ? ನಾನು ಆ ಲೈನ್ ನಲ್ಲಿ ಇಲ್ಲದೆ ಹೋಗಿದ್ರೆ ಅಟ್ಲೀಸ್ಟ್ ಅಷ್ಟು ಕಡಿಮೆ ರಶ್ ಕಡಿಮೆ ಆಗೋದಲ್ವಾ? ಅಲ್ಲಿ ತೀರ್ಥ ಇಸ್ಕೊಳ್ಳೋದಕ್ಕೆ, ಪ್ರಸಾದ ಇಸ್ಕೊಳ್ಳೋದಕ್ಕೆ ಏನ್ ಕಾಂಪಿಟೇಷನ್? ಯಾಕೆ ಅದು ಮಾತ್ರ ಪ್ರಸಾದನ?
ದೇವಾಲಯದಲ್ಲಿ ಕೊಡ್ತಾ ಇದ್ದಲ್ಲ ಈಗ ಮಂಗಳಾರತಿ ಮಾಡಿ ಅದ ಪ್ರಸಾದ. ಈಗ ನಾವಿಲ್ಲಿ ಪ್ರಾರ್ಥನೆ ಮಾಡಿ ತಗೊಳ್ತೀವಲ್ಲ, ಬ್ರಹ್ಮಾರ್ಪಣಂ ಬ್ರಹ್ಮ ಅವಿಹಿ ಅನ್ಕೊಳ್ಳೋದು ಪ್ರಸಾದ ಆಗ್ಲಿಲ್ವಾ? ಅದು ಪ್ರಸಾದ ಆಗ್ಲಿಲ್ವಾ? ಅದು ನೋಡಿ, ನಮ್ಮ ಪರಿಕಲ್ಪನೆಗೂ ವಾಸ್ತವಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಇನ್ನ ರಾಮಕೃಷ್ಣ ಪರಮಹಂಸರು ಬಹಳಷ್ಟು ಸಾರಿ ಒಂದು ದೃಷ್ಟಾಂತ ಕೊಡ್ತಾ ಇದ್ರು. ಈಗ ನಾನು ನಿಮ್ಗೊಂದು ಎಕ್ಸ್ಪೆರಿಮೆಂಟ್ ಕೊಡ್ತೀನಿ. ನಿಮಗೆಲ್ಲ ಮುಖ ಇದೆಯಾ? ನಿಮ್ಗೆಲ್ಲ ಮುಖ ಇದೆಯಾ? ಈಗ ನನಗೆ ಡೌಟ್ ಶುರು ನಾನೇನ ತುಂಬಾ ದೊಡ್ಡ ಪ್ರಶ್ನೆ ಹಾಕಿದ್ದೀನಿ ನಿಮ್ಗೆ. ಸರ್ ಏನೋ ಬಿಡಪ್ಪ, ತುಂಬಾ ಅಮೂರ್ತವಾದ ವಿಷಯಕ್ಕೆ ಹೋಗಿ ಅಮೂರ್ತವಾದ ಪ್ರಶ್ನೆಗಳನ್ನ ಕೇಳ್ತಿದ್ರು. ನಾನು ಅಂತ ಪ್ರಶ್ನೆ ಕೇಳಲಿಲ್ಲ ನಿಮ್ಗೆ. ಮುಖ ಇದೆಯಾ? ನಿಮ್ಗೆಲ್ಲ ಮುಖ ಇದೆಯಾ? ಇದೆಯಾ? ವೆರಿ ಗುಡ್, ಪರವಾಗಿಲ್ಲ. ನನಗೆ ಸರಿ, ನಿಮ್ಗೆ ಮುಖ ಇದೆಯಲ್ಲ, ಒಂದ್ಸಾರಿ ಹಾಗೆ ನಿಮ್ ಮುಖ ನೋಡ್ಕೊಂಬಿಡಿ. ಅಯ್ಯೋ, ಮುಖ ಇದೆ ಅಂತೀರಾ, ಒಂದ್ಸರಿ ನೋಡ್ಕೊಳ್ಳಿದ್ರೆ ನಗ್ತಿರಲ್ಲ, ಕಥೆ ಏನಿದೆ? ಕನ್ನಡಿ ಬೇಕು. ಸೊ ಈ ಆತ್ಮ ಪರಮಾತ್ಮ ಅಂತ ನಾವೇನ್ ಹೇಳ್ತಿದ್ರ, ನಿಜವಾಗ್ಲೂ ನಮ್ಮ ಮೂಲ ಸ್ವರೂಪ ಆತ್ಮವೇ ಆಗಿದ್ರೂ ಕೂಡ, ನಮ್ಮ ಮೂಲ ಸ್ವರೂಪ ಆತ್ಮವೇ ಆಗಿದ್ದರೂ ನಾವದನ್ನ ನೋಡ್ಕೊಳ್ಳಕ್ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ನಮ್ಗಿರೋ ಈ ಸ್ಥೂಲವಾದ ಮುಖವನ್ನೇ ವಿತೌಟ್ ಅನ್ ಇನ್ಸ್ಟ್ರೂಮೆಂಟ್, ಯಾವುದೇ ಒಂದು ಉಪಕರಣ ಇಲ್ಲದೆ ನಮಗೆ ಮುಖ ಇದೆ ಅಂತ ಸತ್ಯ ಗೊತ್ತಿದ್ರು ಅದನ್ನ ನೋಡ್ಕೊಳಕ್ ನಮ್ ಕೈಲಿ ಆಗ್ತಾ ಇಲ್ಲ ಅಂದ್ವಾ? ಅಂದ್ರೆ ನಿಮ್ಗೆ ಈಗ ಒಂದ್ 4-5 ರೂಪಾಯಿಂದ ಒಂದು ಕನ್ನಡಿ, ಒಂದ್ ಸಣ್ಣದೊಂದು ಮಿರರ್ ತಂದು ಮುಂದೆ ಕೊಟ್ರೆ ನಿಮ್ ಮುಖ ನೋಡ್ಕೊತೀರಾ ಇಲ್ವಾ? ನೋಡ್ಕೊಳ್ಬೋದು. ಅದೇ ರೀತಿ ಈ ಮುಖವನ್ನ ನೋಡ್ಕೊಳ್ಳೋದಕ್ಕೆ ಒಂದು ಉಪಕರಣ ಹೆಂಗ್ ಬೇಕೋ, ಕನ್ನಡಿಯನ್ನಂತ ಒಂದು ಉಪಕರಣ ನಿಮಗೆ ಒಳಗಡೆ ಇರ್ತಕ್ಕಂಥ ನಿಮ್ಮ ಆತ್ಮತತ್ವ ನೋಡ್ಕೊಳ್ಳೋದಕ್ಕೆ ಧ್ಯಾನವೆಂಬ ಕನ್ನಡಿಯ ಮೂಲಕ ಮಾತ್ರ ನೀವು ನೋಡಿಕೊಳ್ಳು. ಧ್ಯಾನವೆಂಬ ಕನ್ನಡಿಯ ಮೂಲಕ ನಿಮ್ಮ ಆತ್ಮವನ್ನ ನೀವು ನೋಡಿಕೊಳ್ಳಬಹುದು. ಭಗವಾನ್ ಬುದ್ಧ ಹೇಳಿದ್ದು ಏಕಯನೋ ಮಕ್ಕೋ. ಅವ್ರದ್ದು ದೇವ್ರ ಬಗ್ಗೆ ಮಾತಾಡಲ್ಲ ಅಂತ ಹೇಳಿದ್ರಲ್ಲ, ಅವ್ರು ಹೇಳ್ತಿದ್ದಂಗೆ ಡೋಂಟ್ ಮೆಜರ್ ವಿಚ್ ಈಸ್ ಇಮ್ಮೆಜರಬಲ್. ಅಂಥದ್ದಿದು. ಈ ಮುಖ ನೋಡ್ಕೊಳ್ಳೋದಕ್ಕೆ ಒಂದು ಮಿರರ್ ಬೇಕು ಅಂತ ಆದ್ರೆ, ಇನ್ನು ಒಳಗಡೆ ಇರೋ ಆತ್ಮ ನೋಡ್ಕೊಳ್ಳೋದಕ್ಕೆ ಒಂದು ಇನ್ಸ್ಟ್ರೂಮೆಂಟ್ ಬೇಡವಾ? ಒಂದು ಉಪಕರಣ ಬೇಡವಾ? ಆ ಉಪಕರಣವೇ ಧ್ಯಾನ. ಕೊನೆಯಲ್ಲಿ ಇನ್ನೊಂದು ರಾಮಕೃಷ್ಣ ಪರಮಹಂಸರ ಒಂದು ದೃಷ್ಟಾಂತವನ್ನು ಹೇಳಿ ನಿಲ್ಸೋಣ ಅನ್ಸುತ್ತೆ, ಬಹುಶಃ ಸಮಯ ಆಗ್ತದೆ. ಕೊನೆಯ ದೃಷ್ಟಾಂತ. ಅವ್ರು ಬಹುತೇಕ ಬಹಳಷ್ಟು ಸರಿ ಈ ಒಂದು ದೃಷ್ಟಾಂತವನ್ನ ಹೇಳ್ತಾ ಇದ್ರು. ಒಮ್ಮೆ ಒಂದು ದೊಡ್ಡ ಕುರಿಯ ಮಂದೆ, ಒಂದು ದೊಡ್ಡ ಕುರಿಯ ಮಂದೆ, 100 ಕುರಿಗಳು ಮೇಯ್ತಾ ಇದ್ದಾವೆ. ಆ ಕುರಿಯ ಮಂದೆಯ ಮೇಲೆ ಒಂದು ತುಂಬು ಗರ್ಭಿಣಿಯಾದಂತಹ ಹುಲಿ, ಹೆಣ್ಣು ಹುಲಿ, ತುಂಬು ಗರ್ಭಿಣಿಯಾದ ಹೆಣ್ಣು ಹುಲಿ ಚಂಗನೆ ನೆಗೀತು. ಕುರಿಯನ್ನ ಹಿಡಿಬೇಕಲ್ಲ, ಆ ಕುರಿಯನ್ನ ಹಿಡಿಯೋದಕ್ಕೆ ಅಂತ ಹೇಳಿ ಒಂದು ಎತ್ತರದ ಪ್ರದೇಶದಿಂದ, ಅವು ಗೊತ್ತಲ್ಲ ಎಷ್ಟು ಬೇಟೆ ಆಡ್ಬೇಕಾದ್ರೆ ತುಂಬಾ ಹುಷಾರಾಗಿ ಕಾಂಡಂಗ್ ಹೋಗಿ ಔತ್ಕೊಂಡೆಲ್ಲ ಮಾಡ್ಬೇಕಲ್ಲ, ಹಾಗೆ ಔತ್ಕೊಂಡು ಎತ್ತರದಿಂದ ಚಂಗನೆ ಆ ಕುರಿಯ ಮಂದೆ ಮೇಲೆ ಹಾರಿತು, ದಾಳಿ ಮಾಡ್ತು. ಆ ಹಾರಿದ ರಭಸಕ್ಕೆ ಏನಾಯ್ತು, ಮೊದಲೇ ತುಂಬು ಗರ್ಭಿಣಿಯಾಗಿತ್ತಲ್ಲ, ಅದು ಒಂದು ಮರಿ ಹುಲಿಗೆ ಜನ್ಮ ಕೊಟ್ಟು ಆ ಹುಲಿ, ತಾಯಿ ಹುಲಿ ಸತ್ತು ಹೋಗ್ಬಿಡ್ತು. ನಗದ ರಭಸಕ್ಕೆ ಆ ಹೆಣ್ಣು ಹುಲಿ ಸತ್ತೋಯ್ತು, ಈ ಮರಿ ಹುಲಿ ಉಳ್ಕೊಳ್ತು. ಸೊ ಈ ಕುರಿ ಕಾಯೋನ್ ಏನ್ ಮಾಡ್ದ, ಆ ಮರಿ ಹುಲಿ ಇತ್ತಲ್ಲ, ಆ ಮರಿ ಹುಲಿಯನ್ನ ಎತ್ಕೊಂಡ್ ಬಂದು ಯಾವ್ದ್ರ ಜೊತೆಲಿ ಸಾಕಕ್ ಶುರು ಮಾಡ್ದ, ಕುರಿಗಳಿತ್ತಲ್ಲ ಕುರಿ ಮಂದೆ, ಆ ಕುರಿ ಮಂದೆ ಜೊತೆನೆ ಅದನ್ನು ಬೆಳೆಸಕ್ ಶುರು ಮಾಡ್ದ.
ಹೀಗೆ ನಡೀತಾ ಇದೆ. ಅದು ಆ ಕುರಿಗಳ ಜೊತೆನಲ್ಲೇ ಕುರಿ ತರನೇ ಬೆಳೀತಾ ಇದೆ, ಬೆಳೀತಾ ಇದೆ, ಬೆಳೀತಾ ಇದೆ. ಇನ್ನು ಎಷ್ಟೋ ದಿನ ಆದಮೇಲೆ ಇನ್ನೊಮ್ಮೆ ಅದೇ ಕಾಡಿನಲ್ಲಿ ಇನ್ನೊಂದು ಬೇರೆ ಹುಲಿ ಈ ಕುರಿಯ ಮಂದೆ ಮೇಲೆ ದಾಳಿ ಮಾಡೋದಕ್ಕೆ ಬಂದು ನೋಡಿದ್ರೆ ಇಲ್ಲೊಂದು ಹುಲಿ ಮರಿ ಯಾವ ತರ ಬದುಕ್ತಾ ಇದೆ, ಕುರಿ ತರ ಬದುಕ್ತಾ ಇದೆ. ಇದಕ್ಕೆ ಆಶ್ಚರ್ಯ ಆಯ್ತು. ಬರೇ ಇದೇನಿದು, ಕಾಡಿನಲ್ಲಿ ನನ್ನಂತರ ಜೊತೆ ಇರಬೇಕಾದಂತದ್ದು ಇದು ಈ ಕುರಿ ಜೊತೆಗಳಲ್ಲಿ ಇದೆಯಲ್ಲ ಅಂತ ಹೇಳಿ ಆಶ್ಚರ್ಯ ಆಗಿ ಆ ಕುರಿ ಹುಲಿ ಇತ್ತಲ್ಲ ಅದನ್ನ ಎತ್ಕೊಂಡು ಹೋಯ್ತು. ಅದನ್ನ ಎತ್ಕೊಂಡು ಹೋಗಿ ಕಾಡಿನಲ್ಲಿ ಹೋಗಿ, ಏನ್ ನೀನು ಎಲ್ಲಿರ್ಬೇಕಾದವನು, ಎಲ್ಲಿದ್ದೀಯ ನೀನು? ಅಯ್ಯೋ ನಾನು ಕುರಿ, ನನ್ ಬಿಟ್ಬಿಡು ಅಂತ ಇದು ಬೊಬ್ಬೆ ಹೊಡಿತಾ ಇದೆ. ಯಾವುದು? ಈ ಕುರಿ ಹುಲಿ ಬೊಬ್ಬೆ ಹೊಡೆಯಕ್ಕೆ ಶುರುವಾಯ್ತು. ಅದು ಕೊನೆಗೆ ಏನ್ ಮಾಡ್ತು, ಇಲ್ಲ ನೀನ್ ನೋಡು, ನೀನು ಬಾಯ್ಲಿ ನೀನನ್ನು ತೋರಿಸ್ತೀನಿ ನೋಡು ಅಂತ ಹೇಳಿ ಒಂದು ನೀರ್ನ ಹತ್ರ ಕರ್ಕೊಂಡೋಗಿ ಎಳ್ಕೊಂಡೋಗಿ ತೋರಿಸುತ್ತೆ. ನೋಡು ನಿನ್ನ ಪ್ರತಿಬಿಂಬನ ನೋಡ್ಕೊ, ನೀನ್ ಹೇಗಿದೀಯಾ, ನೀನ್ ಯಾರ ಜೊತೆನಲ್ಲಿ ಇದೆಯಲ್ಲ ಅವ್ರು ಹೇಗಿದ್ದಾರೆ, ಈಗ ನನ್ನನ್ನು ನೋಡು, ನಿನ್ನ ಪ್ರತಿಬಿಂಬ ನೀರ್ನಲ್ಲಿ ನೋಡ್ಕೊ, ಹೇಗಿದೀಯ ನೀನು. ಆದ್ರೂ ಸ್ವಲ್ಪ ಅದು ಇನ್ಲೇಟ್ ಮಾಡ್ತು. ಕೊನೆಗೆ ಈ ದೊಡ್ಡ ಹುಲಿ ಇತ್ತಲ್ಲ, ಆ ಹುಲಿ ಏನ್ ಮಾಡ್ತು, ಒಂದಷ್ಟು ಮಾಂಸವನ್ನ ತಂದು, ನೋಡು ನಿನಗೆ ಹಲ್ಲು ಯಾವ ತರ ಇದೆ, ನನ್ ತರ ಕೋರೆ ಹಲ್ಲಿದೆ ನಿನಗೆ, ನನ್ ತರ ನೋಡು ಕೋರೆ ಹಲ್ಲಿದೆ, ನೀನ್ ತಿನ್ಬೇಕಾದ ಇದನ್ನ ತಿನ್ನು ಅಂತ ಸ್ವಲ್ಪ ಏನ್ ಮಾಡ್ತು, ಒತ್ತಡದಿಂದ ಮಾಂಸವನ್ನ ಅದು ಬಾಯಿಗೆ ತುರುಕುತ್ತು. ಆ ತುರುಕಿದಾಗ ಆ ಮಾಂಸದ ಸವಿಯಿಂದ ಇದೇನ್ ಮಾಡ್ತು, ಆ ಕುರಿ ಹುಲಿ ಉನ್ಮತ್ತವಾಯಿತು. ಮಾಂಸದ ಸವಿಯಿಂದ ಉನ್ಮತ್ತವಾಯಿತು. ಆಮೇಲೆ ಬಾಯ್ತು, ನೀನು ಹೆಂಗೆ ಕೂಗ್ಬೇಕು, ತೆಗಿ ಬಾಯನ್ನ ಅಂತ ಇದು ಸ್ವಲ್ಪ 2-3 ಬಾರಿ ಗರ್ಜನೆ ಮಾಡುತ್ತೆ. ದೊಡ್ಡ ಹುಲಿ ಚಿಕ್ಕ ಹುಲಿಗೆ, ನೋಡು ತೆಗಿ ನಿನ್ ಬಾಯನ ಈ ತರ ಅದು ಸ್ವಲ್ಪ ಮೊದಲು ಬ್ಯಾ ಬ್ಯಾ ಅಂತ ಶುರು ಮಾಡ್ತು ಮೊದಲು. ಯಾಕೆಂದ್ರೆ ಅವ್ರ ಜೊತೆ ಸೇರಿ ಇದು ಬ್ಯಾ ಬ್ಯಾ ಅನ್ಕೊಂಡಿತ್ತಲ್ಲ, ಸ್ವಲ್ಪ ಶುರು ಮಾಡು. ಸೊ ಈಗ ಅದು 2-3 ಬಾರಿ ಕೂಗ್ತಾ ಆ ಹುಲಿ ತರ ಇದು ಕೂಗೋದಕ್ಕೆ ಶುರುವಾಯ್ತು. ಆಗ ಗೊತ್ತಾಯ್ತು, ಓ ನಾನು ಕುರಿ ಅಲ್ಲ, ನಾನು ಹುಲಿ ಅಂತ ತಿಳ್ಕೊಂಡು ಆ ತಾಯಿ ಹುಲಿ ಜೊತೆ ತಾನು ಕೂಡ ಹೋಯ್ತು. ಅದಕ್ಕೆ ಅವ್ರು ಹೇಳ್ತಾ ಇದ್ರು, ಆ ಹುಲಿ ಮರಿ ಮಾಂಸದ ಸವಿಯಿಂದ ಹೇಗೆ ಉನ್ಮತ್ತವಾಯ್ತೋ ಹಾಗೆ ನೀವು ಯಾವುದರಿಂದ ಉನ್ಮತ್ತನಾಗ, ಆತ್ಮತತ್ವದಿಂದ ನೀವು ಉನ್ಮತ್ತರಾಗಬೇಕು. ಆತ್ಮತತ್ವದಿಂದ ಉನ್ಮತ್ತರಾದ್ರೆ ಆಗ ನೀವು ಆತ್ಮ ಸಾಕ್ಷಾತ್ಕಾರವನ್ನ ಮಾಡಿಕೊಳ್ಬಹುದು. ಅದು ಅಲ್ಲಿ ಮಾಂಸದ ಸವಿಯಿಂದ ಉನ್ಮತ್ತವಾಯ್ತು. ನೀವು ಆತ್ಮತತ್ವದ ಸವಿಯಿಂದ ಉನ್ಮತ್ತರಾದ್ರೆ ಆಗ ನೀವು, ನಾವೀಗ ಕುರಿಗಳ ತರ ತಾನೆ ನಾವು ಬದುಕ್ತಾ ಇರೋದು ಹೆಂಗೆ, ಒಂದು ರೀತಿ ದೈವಾಂಶರೇ ನಾವು, ದೇವರೇ ನಾವು. ಫಿಲಾಸಫಿ ನಮ್ಗೇನ್ ಹೇಳ್ತದೆ, ಅದನ್ನ ಸಾಯಿಬಾಬಾ ಅವ್ರು ಯಾರು ಹೇಳ್ತಾ ಇದ್ರು, ಐ ಆಮ್ ಇನ್ ಯು, ಯು ಆರ್ ಇನ್ ಮೀ, ಐ ಅಂಡ್ ಯು ಬೋತ್ ಆರ್. ಧನ್ಯವಾದಗಳು. ದೃಷ್ಟಾಂತ ಕಥೆಗಳ ಒಂದು ಈ ಕಾರ್ಯಕ್ರಮ ಮುಕ್ತಾಯವಾಯಿತು. ಸ್ವಲ್ಪ ಸಮಯ ಮೀರಿದೀವಿ ನಾವು, ತೊಂದರೆ ಇಲ್ಲ. ಹೇಗಿದ್ರು ಮುಂದಿನ ಧ್ಯಾನ